ಈ ಹಿಂದಿನ ದಿವಸ ರಾಮನ ಮಕ್ಕಳಾದ ಲವಕುಶರ ಸ್ವಯಂವರ ನಡೆದದ್ದನ್ನು ನಾವೆಲ್ಲ ಶ್ರವಣ ಮಾಡಿದ್ವಿ. ಆ ವಿವಾಹದ ಭೋಜನ ಸಂದರ್ಭದಲ್ಲಿ ಹೀಗೆ ಶ್ಲೋಕ ಬಂದಿತ್ತು. ಅದರ ಬಗ್ಗೆ ಆ ಧರ್ಮಶಾಸ್ತ್ರದ ಸೂಕ್ಷ್ಮ ಏನಿದೆ ಅಂತ ಅನ್ನೋದನ್ನು ಕೂಡ ಆನಂದ ರಾಮಾಯಣ ಅದನ್ನು ವರ್ಣನೆ ಮಾಡಿತ್ತು. ಆ ಶ್ಲೋಕದ ಬಗ್ಗೆ ಸ್ವಲ್ಪ ಗೊಂದಲ ಮೂಡಿತ್ತು. ಅದಕ್ಕಾಗಿ ನಾನಾ ಪ್ರದೇಶದ ವಿದ್ವಾಂಸರ ಜೊತೆ ಎಲ್ಲ ಸಮಾಲೋಚನೆ ಮಾಡಿದಾಗ ಅದ್ರ ಬಗ್ಗೆ ಏನು ಅಭಿಪ್ರಾಯ ಹೊರಹೊಮ್ಮಿತು ಅನ್ನೋದನ್ನು ಇವತ್ತು ಹೇಳಬೇಕಾಗಿದೆ. ಮಾತ್ರಾ ಸಹೋಪನಯನೇ ವಿವಾಹೇ ಭಾರ್ಯಾ ಸಹ ಅನ್ಯೇನ ನೈವ ಭೋಕ್ತವ್ಯಂ ಭುಕ್ತಂ ಚೇತ್ ಪತಿತ ಸ್ಮೃತಃ ಹೀಗೆ ಬಂದಿತ್ತಲ್ಲಿ. ಪುರುಷನಾದವನು ಸಾಮಾನ್ಯವಾಗಿ ಉಪನಯನ ಆದ ಬಳಿಕ ಆತ ಭೋಜನಕ್ಕೆ ಸಂಬಂಧಪಟ್ಟಂತೆ ಆಚರಣೆ ಮಾಡಬೇಕಾದ ಕಟ್ಟುನಿಟ್ಟಿನ ನಿಯಮಗಳೇನು ಅಂದರೆ, ಉಪನಯನದಲ್ಲಿ ತಾಯಿಯ ಜೊತೆಗೆ ಕುತ್ಕೊಂಡು ಊಟ ಮಾಡೋದಿದೆ ಮತ್ತು ಭೋಜನದಲ್ಲಿ ಪತ್ನಿ ಜೊತೆ ಕುತ್ಕೊಂಡು ಊಟ ಮಾಡೋದಿದೆ. ಇವೆರಡು ಸಂದರ್ಭ ಬಿಟ್ಟರೆ ಮತ್ತೆಂದೂ ಕೂಡ ಆತ ಯಾವ ಸ್ತ್ರೀಯ ಜೊತೆಗೂ ಕೂಡ ಕುತ್ಕೊಂಡು ಊಟ ಮಾಡಬಾರದು ಅಂತ ಆನಂದ ರಾಮಾಯಣ ಹೇಳಿತ್ತು. ಅದು ಉಚ್ಚಿಷ್ಟ ಭೋಜನ ಮತ್ತು ಸಹಭೋಜನ ಇದೆಲ್ಲದ್ರ ಬಗ್ಗೆ ಆನಂದ ರಾಮಾಯಣ ಉಚ್ಚಿಷ್ಟ ಭೋಜನವನ್ನು ನಿಷೇಧ ಮಾಡಿದೆಯೋ ಸಹಭೋಜನವನ್ನು ನಿಷೇಧ ಮಾಡಿದೆಯೋ ಅಂತ ನಮಗೆ ಗೊಂದಲ ಆಗಿತ್ತು ಅಂತ ಅವಾಗ ನಾನು ಹೇಳಿದ್ದೆ. ಸ್ವಲ್ಪ ಮಟ್ಟಿನ ವಿಷಯಗಳನ್ನು ಕೂಡ ಉಚ್ಚಿಷ್ಟ ಭೋಜನಕ್ಕೆ ಸಂಬಂಧಪಟ್ಟಂತೆ ಆಗಿ ಹೇಳಿದ್ದೆ. ಇಲ್ಲಿ ಈಗೇನು ತಿಳ್ಕೊಳ್ಬೇಕಂದ್ರೆ, ಆನಂದ ರಾಮಾಯಣ ಮತ್ತು ಉಳಿದ ಧರ್ಮಶಾಸ್ತ್ರಗಳು, ಸ್ಮೃತಿಗಳು, ಸಂಪ್ರದಾಯಗಳು ಇವೆಲ್ಲದಕ್ಕನುಸಾರವಾಗಿ ಉಚ್ಚಿಷ್ಟ ಭೋಜನ ಅಂತೂ ಎಲ್ಲರಿಗೂ ನಿಷಿದ್ಧವಾದದ್ದೇ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಚರಕಾದಿ ಆಯುರ್ವೇದ ಸಂಹಿತಾಗಳಲ್ಲಿಯೂ ಕೂಡ ವಸ್ತ್ರಗಳು, ಪಾದರಕ್ಷೆಗಳು, ಕಮಂಡಲುಗಳು ಇತ್ಯಾದಿ ಎಲ್ಲವನ್ನೂ ಕೂಡ ಧೃತಂ ಅನ್ಯೈರ್ನ ಧಾರಯೇ, ಬೇರೊಬ್ಬರೇನು ಉಪಯೋಗ ಮಾಡಿರ್ತಾರೆ ಅದನ್ನು ನಾವು ಉಪಯೋಗ ಮಾಡುವಂತಿಲ್ಲ. ಉಪಾನಹೌಚ ವಸ್ತ್ರಂಚ ಸೃಜಂ ಕರಕಮೇವಚ, ಇದು ಮನುಸ್ಮೃತಿಯ ವಾಕ್ಯ. ಇದರಂತೆ ಕುಷ್ಠರೋಗಾದಿಗಳಿಗೆ ಈ ಕಾರಣ ಆಗೋದರಿಂದ ಬೇರೆಯವರು ಉಪಯೋಗ ಮಾಡಿದಂತಹ ವಸ್ತ್ರಾದಿಗಳನ್ನು ನಾವು ಉಪಯೋಗ ಮಾಡಬಾರದು ಅಂತ ಚರಕ, ಸುಶ್ರುತ ಮೊದಲಾದ ಆಯುರ್ವೇದ ಸಂಹಿತಾಗಳು ಕೂಡ ಅದನ್ನು ಖಂಡನೆ ಮಾಡ್ತವೆ. ಹಾಗಾಗಿ ಉಚ್ಚಿಷ್ಟವನ್ನಂತೂ ಭೋಜನ ಮಾಡಲೇಬಾರದು. ಇನ್ನೊಬ್ರು ಉಪಯೋಗ ಮಾಡಿದಂತಹ ತೊಳೆದಿಟ್ಟಂತಹ ಪಾತ್ರೆಗಳಲ್ಲಿಯೂ ಕೂಡ ನಾವು ಭೋಜನ ಮಾಡಬಾರ್ದು ಅಂದ ಮೇಲೆ ಉಚ್ಚಿಷ್ಟವನ್ನಂತೂ ಭೋಜನ ಮಾಡಲೇಬಾರದು. ಉಪನಯನದಲ್ಲಿ ಒಟುವಿಗೆ ತಾಯಿಯಾದವಳು ತನ್ನ ಕೈಯಾರ ತಿನ್ನಿಸ್ಬೇಕೇ ಹೊರತು ಉಚ್ಚಿಷ್ಟವನ್ನು ತಿನ್ನಿಸಬಾರ್ದು. ಇದು ಉಚ್ಚಿಷ್ಟ ಭೋಜನದ ನಿಷೇಧ. ಮತ್ತು ವಿವಾಹದಲ್ಲಿಯೂ ಕೂಡ ಪತ್ನಿಯಾದವಳು ಪತಿಗೆ, ಪತಿಯಾದವನು ಪತ್ನಿಗೆ ತಮ್ಮ ಉಚ್ಚಿಷ್ಟವನ್ನು ತಿನ್ನಿಸೋದಿಲ್ಲ, ಜೊತೆಗೆ ಕೂತ್ಕೊಂಡು ಊಟ ಮಾಡಬೇಕಷ್ಟೆ. ಮತ್ತೊಂದು ಸೂಕ್ಷ್ಮ ಏನಿದೆ ಅಂತಂದರೆ, ಅವೆರಡು ಸಂದರ್ಭ ಬಿಟ್ಟರೆ ಜೊತೆಗೂ ಕೂಡ ಆ ಪುರುಷನಾದವನು ಊಟ ಮಾಡುವಂತಿಲ್ಲ ಯಾವುದೇ ಸ್ತ್ರೀಯ ಜೊತೆಗೆ. ನ ಸ್ತ್ರ್ಯಾಸಹ ಭುಂಜೀತ ಅಂತ ಯಾವ ಒಂದು ವೇದವಾಕ್ಯದ ತುಣುಕು. ಯಾವುದೇ ಸ್ತ್ರೀಯ ಜೊತೆ ಆತ ಭೋಜನವನ್ನು ಕೂಡ ಮಾಡುವಂತಿಲ್ಲ ಅಂತ ನಾವು ಅದನ್ನು ಗಮನಿಸಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಆಲೋಚನೆ ಮಾಡಿರಿ ಅಂತ ನಾನು ನಿಮಗೆ ಹೇಳಿದ್ದೆ. ಪತ್ನಿಯಾದವಳು ಹೇಗೆ ಊಟ ಮಾಡಬೇಕು, ಪತಿಯಾದವನು ಹೇಗೆ ಊಟ ಮಾಡಬೇಕು ಅಂತ ಅನ್ನೋದನ್ನೆಲ್ಲ ನಾನಾ ಥರದ ಸಂಪ್ರದಾಯಗಳಿವೆ. ಪತಿಯಾದವನು ಏನು ಊಟ ಮಾಡ್ತಾನೆ ಆಗ ಆತ ಪರಿಷೇಕ ಮಾಡಬೇಕು, ಚಿತ್ರಾಹುತಿಗಳನ್ನು ಇಡಬೇಕು ಅಂತೆಲ್ಲ ಗೊತ್ತಿದೆ. 2 ಚಿತ್ರಾಹುತಿಗಳನ್ನು ಇಡೋದಿದೆ, 3 ಚಿತ್ರಾಹುತಿಗಳನ್ನು ಕೆಲವರು ಇಡ್ತಾರೆ, ಕೆಲವರು 4 ಚಿತ್ರಾಹುತಿಗಳನ್ನು ಇಡ್ತಾರೆ. ಹೀಗೆ ನಾನಾ ಥರದ ಪದ್ಧತಿಗಳಿದೆ. ಮತ್ತು ಇನ್ನೊಂದು ಸಂಗತಿ ಇದೆ, ಮೊದಲು ಪುರುಷ ಊಟ ಹೇಗೆ ಮಾಡಬೇಕು ಅಂತ ಅನ್ನೋದನ್ನಷ್ಟೇ ನಾವು ಗಮನಕ್ಕೆ ಬಂದದನ್ನು ನಿಮ್ಮ ಎದುರಿಗೆ ತಿಳಿಸ್ತೀನಿ. ಅದಾದಮೇಲೆ ಸ್ತ್ರೀ ಊಟ ಮಾಡಬೇಕಾದ ಹೇಗೆ ಮುಂದಿನ ನಿಯಮಗಳು. ಪುರುಷನಾದವನು ತನ್ನ ಊಟದ ಎಲೆಯನ್ನು ಅಥವಾ ಊಟದ ಪಾತ್ರೆಯನ್ನು ಒಂದು ಕೈಯಿಂದ ಹೀಗೆ ಹಿಡಿದಿರಬೇಕು ಅಂತ ನಿಯಮ ಇದೆ. ಅದರ ಉದ್ದೇಶ ಏನು, ಇದೆಲ್ಲವನ್ನು ಕೂಡ ಇದೇ ಸಂದರ್ಭದಲ್ಲಿ ನಾವು ಗಮನಿಸಬೇಕು. ಬೇರೆಯವರ ಉಚ್ಚಿಷ್ಟವನ್ನಂತೂ ಊಟ ಮಾಡಲೇಬಾರದು, ತನ್ನ ಉಚ್ಚಿಷ್ಟವನ್ನೇ ತಾನು ಊಟ ಮಾಡಬಾರ್ದು. ಮನುಷ್ಯ ಊಟ ಮಾಡಲಿಕ್ಕೆ ಆಧುನಿಕ ಕಾಲದ ಸಂಪ್ರದಾಯಗಳಂತೆ ಟೇಬಲ್ ಮ್ಯಾನರ್ಸ್ ಅಂತ ಹೇಳ್ತಾರೆ. ಟೇಬಲ್ನಲ್ಲಿ ಕೂತವರು ಯಾವ್ಯಾವ ಮ್ಯಾನರ್ಸ್ಗಳನ್ನು ಮೇಂಟೈನ್ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ. ಹಾಗೆ ಮಡಿಯಲ್ಲಿ ಕೂತಂಥ ಒಬ್ಬ ವ್ಯಕ್ತಿ ಯಾವ್ಯಾವ ಪಂಕ್ತಿ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಕೂಡ ಶಾಸ್ತ್ರದ ಚೌಕಟ್ಟುಗಳಿವೆ. ಅದರಲ್ಲಿ ಆ ಪ್ರಕಾರ ಆತ ಒಂದು ಬಾರಿ ತುತ್ತನ್ನು ತೆಗೆದುಕೊಂಡಾಗ ಅದನ್ನು ಪೂರ್ಣವಾಗಿ ತಿಂದು ಮುಗಿಸ್ಬೇಕು. ಅದರಲ್ಲೊಂದು ಅರ್ಧ ತುತ್ತನ್ನು ಮತ್ತೆ ಹೊರಗೆ ತೆಗಿಬಾರದು. ಅಥವಾ ಒಂದು ತುತ್ತನ್ನು ಕೈಯಲ್ಲಿ ತಗೊಂಡಾಗ ಅದನ್ನು ಅರ್ಧ ಕಡಿದು ತರಕಾರಿ ಇತ್ಯಾದಿ ಘನ ವಸ್ತುಗಳನ್ನು ಅರ್ಧ ಕಡಿದು ಮತ್ತೆ ಹೊರಗೆ ತೆಗಿಬಾರ್ದು. ತನ್ನ ಉಚ್ಚಿಷ್ಟವನ್ನು ಕೂಡ ತಾನು ಊಟ ಮಾಡಬಾರ್ದು. ಯಾಕೆಂದರೆ ಇದು ಪ್ರಾಣಾಗ್ನಿಹೋತ್ರ. ನೀವು ಊಟ ಮಾಡೋದೇನಿದೆ ಒಟ್ಟಾರೆ ಇದು ಪ್ರಾಣಾಗ್ನಿಹೋತ್ರ, ಒಂದು ಯಜ್ಞ. ಆದ್ದರಿಂದ ಉಚ್ಚಿಷ್ಟವನ್ನು ಅಲ್ಲಿಕ್ಕೆ ಹಾಕುವಂತೆ ಇಲ್ಲ. ಆದರೆ ಉಚ್ಚಿಷ್ಟ ಆಗೋದು ಅನಿವಾರ್ಯ. ನಿಮ್ಮ ಕೈ ಬೆರಳುಗಳಾದರೂ ಕೂಡ ನಿಮಗೆ ಉಚ್ಚಿಷ್ಟ ಆಗೇ ಆಗ್ತವೆ. ಅಂಗೈಯಿಂದ ಊಟ ಮಾಡಬಾರ್ದು. ಅದೆಲ್ಲ ಸುತ್ತಮುತ್ತಲು ಕುಳಿತುಕೊಂಡಂಥವರ ಸಭ್ಯರ ರೀತಿಗೆ ಅದು ಯೋಗ್ಯ ಅಲ್ಲ. ಕೇವಲ ಬೆರಳುಗಳಿಂದ ಊಟ ಮಾಡಬೇಕು ಅಂತಿದೆ. ಅದನ್ನು ಕೂಡ
ಉಚ್ಚಿಷ್ಟ ಆಗದೇ ಇರುವಂತೆ ಊಟ ಮಾಡಬೇಕು. ಇದು ನಮಗೆಲ್ಲರಿಗೂ ಗೊತ್ತಿದ್ದೇ ಇದೆ. 5 ಪ್ರಾಣಾಹುತಿಗಳನ್ನು ತಗೊಳ್ತೇವಲ್ಲ, ಪ್ರಾಣಾಯ ನಮಃ, ಅಪಾನಾಯ ನಮಃ ಅಂತ ಹೀಗೆ, ಅವನ್ನು ಕೂಡ ಎಂಜಲು ಮಾಡಲಾರದಂತೆ ತೆಗೆದುಕೊಳ್ಳಬೇಕು ಅಂತ ಕೆಲವು ಸಂಪ್ರದಾಯಗಳಿದೆ. ಅದು ಪ್ರಾಣಾಗ್ನಿಹೋತ್ರ ಆದ್ದರಿಂದ ಒಂದು ವೇಳೆ ಎಂಜಲಾದರೂ ಕೂಡ ಯಾವುದೇ ಬಾಲಕವಿಲ್ಲ ಅದಕ್ಕೆ. ಪ್ರಾಣಾಗ್ನಿಹೋತ್ರ ಆದ್ದರಿಂದ ಎಂಜಲನ್ನಂತ ಅಲ್ಲಿ ಪರಿಗಣನೆ ಮಾಡಬಾರ್ದು ಅಂತ ಇನ್ನು ಕೆಲವರು ಅವರ ಅಭಿಪ್ರಾಯ ಹೇಳ್ತಾರೆ. ಭೋಜನ ಮಾಡೋದಕ್ಕಿಂತ ಮೊದಲು ಇನ್ನೊಂದು ಸಂಗತಿ ನಾನು ಹೇಳಬೇಕಾಗಿತ್ತು, ಮರೆತೆ. ಮಂಡಲ ಮಾಡಬೇಕು ಅಂತಿದೆ. ಈಶಾನ್ಯ ದಿಕ್ಕಿನಿಂದ ಆರಂಭಿಸಿ ಮತ್ತೆ ಈಶಾನ್ಯಕ್ಕೆ ಬರುವ ತನಕ ಪೂರ್ವ ದಿಕ್ಕಿಗೆ ಕೂತ್ಕೊಂಡು ಭೋಜನ ಪ್ರಾರಂಭ ಮಾಡಿದರೆ, ಈ ದಿಕ್ಕಿನಿಂದ ಆರಂಭ ಮಾಡಿ ಈ ಕಡೆ ದಕ್ಷಿಣಕ್ಕೆ, ಪಶ್ಚಿಮಕ್ಕೆ, ಮತ್ತು ಉತ್ತರಕ್ಕೆ, ಮತ್ತೆ ಈಶಾನ್ಯಕ್ಕೆ ಹೀಗೆ ಮಂಡಲ ಮಾಡಬೇಕು. ಮಂಡಲ ಮಾಡಿಕೊಂಡು ಆ ಮಂಡಲದ ಮೇಲೆ ಎಲೆಯನ್ನು ತಟ್ಟೆಯನ್ನು ಇಟ್ಕೊಂಡು ಅದರಲ್ಲಿ ಆತ ಭೋಜನ ಮಾಡಬೇಕು. ಅದಕ್ಕೆ ಪರಿಷೇಕ, ಚಿತ್ರಾಹುತಿ, ಪಂಚ ಪ್ರಾಣಾಹುತಿಗಳನ್ನು ಇತ್ಯಾದಿಗಳನ್ನು ಇಟ್ಕೋಬೇಕು. ಈ ಕೈ ಹಿಡ್ಕೊಳ್ಳೋದು ನಮಗೆಲ್ಲರಿಗೂ ಗೊತ್ತಿದ್ದೇ ಇದೆ. ಕೈಯನ್ನು ಪಂಚ ಪ್ರಾಣಾಹುತಿಗಳನ್ನು ತಗೊಳ್ಳೋ ತನಕ ಮಾತ್ರ ನಾವು ಕೈ ಹಿಡ್ಕೊಳ್ತೇವೆ. ಇದು ನಮಗೂ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ವಾಸ್ತವಿಕವಾಗಿ ಸ್ಮೃತಿಗಳು ಹೇಳುವಂತೆ ಧೃತಪಾತ್ರ ಭೋಜನಂ ಕುರಿಯಾತ್, ಊಟ ಮುಗಿಯೋ ತನಕ ಹೀಗೆ ಹಿಡ್ಕೊಂಡಿರಬೇಕು. ಅದು ಊಟ ಮುಗಿಯೋ ತನಕ ಹಿಡ್ಕೊಂಡಿರಬೇಕು ಅಂತ ಅನ್ನೋದು ನನಗೆ ನಾನು ಸಣ್ಣವನಿದ್ದಾಗ ಓದಿದಾಗ ಗೊತ್ತಿತ್ತು. ಅದು ಯಾಕೆ ಅಂತ ಗೊತ್ತಿರಲಿಲ್ಲ. ಈ ಆನಂದ ರಾಮಾಯಣವನ್ನು ವಿಸ್ತಾರವಾಗಿ ಹೇಳುವ ನೆಪದಲ್ಲಿ ಕೆಲವು ವಿದ್ವಾಂಸರ ಮೂಲಕ ಅದಕ್ಕೆ ಕಾರಣ ಗೊತ್ತಾಯಿತು. ಅದಕ್ಕೊಂದು ತಿಳ್ಕೊಳ್ಳುವಂಥ ಸುಯೋಗ ನನಗೆ ಬಂದು ಒದಗಿಸ್ತು ಅಂತ ಬಹಳ ಸಂತೋಷ ಅನ್ನಿಸ್ತದೆ. ಅದು ಯಾಕೆಂದರೆ ಇದು ಈಗ ತಾನೇ ಹೇಳಿದೆ, ಉಚ್ಚಿಷ್ಟವನ್ನು ಭೋಜನ ಮಾಡಬಾರ್ದು. ಇದು ಪ್ರಾಣಾಗ್ನಿಹೋತ್ರ ಆದ್ದರಿಂದ, ಯಜ್ಞ ಆದ್ದರಿಂದ ಉಚ್ಚಿಷ್ಟವನ್ನು ಭೋಜನ ಮಾಡಬಾರ್ದು ಅಂತ ಹೇಳಿದೆ. ಉಚ್ಚಿಷ್ಟವನ್ನು ತಪ್ಪಿಸ್ಕೊಳ್ಳಿಕ್ಕಾಗಿ ಹಿಂಗೆ ಕೈ ಹಿಡಿಬೇಕಂತ. ಈಗ ಗಮನಿಸಿ, ಊಟ ನಾವು ಮಾಡ್ತೀವಿ, ಒಂದು ತುತ್ತು, ಆಮೇಲೆ ಇನ್ನೊಂದು ತುತ್ತು, ಹೀಗೆ ಎಷ್ಟೋ ತುತ್ತುಗಳನ್ನು ತಿಂದು ಊಟ ಮುಗಿಸ್ತೇವೆ. ಇಡೀ ಭೋಜನ ಇದು ಅನೇಕ ತುತ್ತುಗಳಾಗಿಬಿಟ್ರೆ ಅದು ಉಚ್ಚಿಷ್ಟ ಆಗೋದು ಸಹಜ, ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲದೆ ಯಾರು ಕೈ ತುತ್ತು ಹಾಕಬೇಕಾಗ್ತದೆ ಅಷ್ಟೇ, ಉಚ್ಚಿಷ್ಟವನ್ನು ತಪ್ಪಿಸ್ಬೇಕಾದ್ರೆ. ಅದಿರಲಿ, ಅಂತೂ ಅನೇಕ ತುತ್ತುಗಳಾಗ್ತಾವಲ್ಲ, ಆ ಭೋಜನ ಅನ್ನೋದು ಅನೇಕ ಕ್ರಿಯೆಗಳ ಒಂದು ಸಮುದಾಯ ಆಗಬಾರ್ದು, ಒಂದೇ ಕ್ರಿಯೆ ಆಗಬೇಕದು. ಒಂದೇ ಕ್ರಿಯೆ ಆಗಿಬಿಟ್ರೆ ಉಚ್ಚಿಷ್ಟ ತಪ್ಪಿ ಹೋಗುತ್ತೆ. ಆ ಒಂದೇ ಕ್ರಿಯೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈಗ ಬೆರಳು ಹಿಡಿಯೋದು. ಬೆರಳು ಹಿಡಿದ್ರೆ ಅದು ಒಂದೇ ಕ್ರಿಯೆ ಆದ್ದರಿಂದ ಉಚ್ಚಿಷ್ಟ ತಪ್ಪುತ್ತದೆ. ನಿಮ್ಗೆ ಬಲಗೈ ಹಿಡಿಲಿಕ್ಕೆ ಬರೋದಿಲ್ಲ. ಒಂದೇ ಇಡೀ ಭೋಜನ ನಾವು ಸ್ವೀಕಾರ ಮಾಡುವಂಥ ಇಡೀ ಊಟ, ಎಲ್ಲ ಥರದ ಪದಾರ್ಥಗಳ ಭೋಜನವೂ ಕೂಡ ಒಂದೇ ಕ್ರಿಯೆ ಆಗಬೇಕಾದ್ರೆ ಬಲಗೈಯನ್ನಂತೂ ಅಲ್ಲೇ ಹಿಡಿದಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಲಗೈಯನ್ನು ಮೇಲೆ ಕೆಳಗೆ ಎತ್ತಿ ಹಿಡಿದು ಮಾಡಲೇಬೇಕು. ಆ ಬಲಗೈಯನ್ನು ಹಿಡಿಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಎಡಗೈ ಅಲ್ಲಿ ಹಿಡಿಯೋವಂಥ ಸಂಪ್ರದಾಯ ಬಂದಿರಬೇಕು. ಅದು ಇಡೀ ಊಟದ ಉದ್ದಕ್ಕೂ ಅದನ್ನು ಹಿಡಿದಿರಬೇಕು ಅಂತಿದೆ. ಅದು ಯಾಕೆಂದರೆ ಆತ್ಮೋಚ್ಚಿಷ್ಟತ್ವದ ಪರಿಹಾರಕ್ಕಾಗಿ. ಬೇರೆಯವರು ಉಚ್ಚಿಷ್ಟ ಸ್ವೀಕಾರ ಮಾಡೋದು ದೂರತೋಪಾಸ್ತ, ಆತ್ಮೋಚ್ಚಿಷ್ಟತ್ವವನ್ನೇ ದೂರ ಮಾಡಬೇಕು. ಇವತ್ತಿಗೂ ಕೂಡ ಉಡುಪಿಯವರಲ್ಲಿ ಬಳಕೆ ಇದೆ. ನಮ್ಮಲ್ಲೆಲ್ಲ ಬಿಟ್ಟು ಹೋಗಿರೋದು ಏನೇನು ಬಿಟ್ಟು ಹೋಗಿದೆ ನೋಡಿ. ಶಿಖಾ ಬಿಟ್ಟು ಹೋಗಿದೆ, ತಲೆಗೋಸೋದು ಬಿಟ್ಟು ಹೋಗಿದೆ, ಕಚ್ಚೆ ಬಿಟ್ಟು ಹೋಗಿದೆ, ಪರಿಷೇಕ ಬಿಟ್ಟು ಹೋಗಿದೆ, ಎಲ್ಲನೂ ಬಿಡ್ತಾ ಹೋಗಿದ್ರು. ಕೈ ಹಿಡಿಯೋದು ಕೂಡ ಪಂಚಪ್ರಾಣಾಹುತಿಗಳನ್ನು ತಗೊಳ್ಳೋ ತನಕ ಸೀಮಿತ ಆಗಿದೆ. ವಾಸ್ತವಿಕವಾಗಿ ಇಡೀ ಊಟದ ಉದ್ದಕ್ಕೂ ಅದಿರಬೇಕು. ಉಡುಪಿಯವರಲ್ಲಿ ಒಟ್ಟಿಗೆ ಉಪನಯನ ಆದಮೇಲೆ ಉಪಕರ್ಮ ಆಗುವ ತನಕ ಆದ್ರೂ ಆತ ಹೀಗೆ ಹಿಡಿದಿರಬೇಕು ಅಂತ ಅದನ್ನು ಕಡ್ಡಾಯ ಮಾಡಿದ್ರು. ಉಪಕರ್ಮ, ನೂತನ ಉಪಕರ್ಮ ಆಗೋ ತನಕ ಆತ ಅದನ್ನು ಹೀಗೆ ಹಿಡಿಯೋದನ್ನು ಪಾಲನೆ ಮಾಡ್ತಾನೆ. ಇನ್ನೊಂದು ನಿಯಮ ಏನಂದರೆ ಮೌನವನ್ನು ಪಾಲನೆ ಮಾಡಬೇಕು, ಹರಟೆ ಹೊಡಿಬಾರ್ದು. ಟಿ ವಿ ನೋಡೋದಂತೂ ದೂರವೇ ಆಗಬೇಕು, ಹರಟೆನೂ ಕೂಡ ಹೊಡಿಬಾರ್ದು. ಆ ಹರಟೆ ಹೊಡಿಬಾರ್ದು ಮತ್ತು ಕೈಯನ್ನು ಹೀಗೆ ಹಿಡಿದಿರಬೇಕು. ಇದೆರಡನ್ನೂ ಕೂಡ ಉಡುಪಿಯ ಒಟುಗಳಲ್ಲಿ ಉಪಕರ್ಮ ಆಗುವ ತನಕ ಪಾಲನೆ ಮಾಡಿಸ್ತಾರೆ. ಆಮೇಲೆ ಅದು ತಪ್ಪು ಹೋಗ್ತದೆ. ಮುಂದೆ ಪರಿಷೇಕನೂ ತಪ್ಪು ಹೋಗ್ತದೆ, ಚಿತ್ರಾಹುತಿನೂ ತಪ್ಪು ಹೋಗ್ತದೆ. ಅವರಲ್ಲಿ ಅಂತಲ್ಲ, ಅವ್ರನ್ನ ಟೀಕೆ ಮಾಡಲಿಕ್ಕೆ ಗೊತ್ತಿಲ್ಲ, ನಮ್ಮಲ್ಲಿಯೂ ತಪ್ಪು ಹೋಗಿದೆ. ಅಂತೂ ಇದೇನಿದೆ ಆತ್ಮೋಚ್ಚಿಷ್ಟತ್ವದ ಪರಿಹಾರಕ್ಕಾಗಿ. ಮುಂದೆ ಪಂಚ ಪ್ರಾಣಾಹುತಿಗಳನ್ನು ತಗೊಳ್ತೀವಿ. ಅಮೃತೋಪಸ್ತರಣಮಸಿ ಸ್ವಾಹ ಅಂತ ಪೂರ್ವಾಪೋಷಣ ತಗೊಳ್ತೀವಿ. ಊಟ ಎಲ್ಲ ಆದಮೇಲೆ ಅಮೃತಾಪಧಾನಮಸಿ ಸ್ವಾಹ ಅಂತ ಉತ್ತರಾಪೋಷಣ ತಗೊಳ್ತೀವಿ. ಛಾಂದೋಗ್ಯ ಉಪನಿಷತ್ನಲ್ಲಿ ಮುಖ್ಯ ಪ್ರಾಣದ ಮಹಿಮೆಯನ್ನೇನು ಹೇಳ್ತಾರಲ್ಲ, ಅದಕ್ಕನುಸಾರವಾಗಿ ನಾವೆಲ್ಲರೂ ತಗೊಳ್ಳುವಂಥ ಅನ್ನವೆಲ್ಲವೂ ಮತ್ತು ದೇವತೆಗಳೆಲ್ಲ ತಗೊಳ್ಳುವಂಥ ಅನ್ನವೆಲ್ಲವೂ ಕೂಡ ಪ್ರಾಣನ ಆಹಾರ. ಪ್ರಾಣ ಮತ್ತು ಪ್ರಾಣನಾಮ ತದಂತರ್ಗತನಾದಂಥ ಭಗವಂತನ ಆಹಾರ. ಆತನಿಗೆ ಇದು ಉಪಸ್ತರಣ. ಉಪಸ್ತರಣ ಅಂದರೆ ಹಾಸಿಗೆ. ಪ್ರಾಣನಿಗೆ ಮತ್ತು ಪ್ರಾಣನಾಮಕನಾದ ಭಗವಂತನಿಗೆ ಇದು ಉಪಸ್ತರಣ, ಹಾಸಿಗೆ. ಉಪಸ್ತರಣಮಸಿ ಸ್ವಾಹ. ಊಟ ಎಲ್ಲ ಆದಮೇಲೆ ಅಪಿಧಾನಮಸಿ ಸ್ವಾಹ, ಮೇಲಿನ ಹೊದಿಕೆ. ಅಪಿಧಾನ ಅಂದರೆ ಮೇಲೆ ಹೊದ್ಕೊಳ್ಳೋದು, ಉಪಸ್ತರಣ ಅಂದರೆ ಕೆಳಗೆ ಹಾಸ್ಕೊಳ್ಳೋದು. ಇದನ್ನು ಬೃಹದಾರಣ್ಯಕ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯ ಅಲ್ಲ, ಸ್ವಯಂ ಛಾಂದೋಗ್ಯ ಉಪನಿಷತ್ತೇ ಅದನ್ನು ವರ್ಣನೆ ಮಾಡಿದೆ. ಹೀಗೆ ನಾವು ಊಟ ಮಾಡೋದೇನಿದೆ ಅದೊಂದು ಮೊದಲನೇದಾಗಿ ಮಂಡಲ ಕೆಳಗೆ, ಅದಕ್ಕೆ ಆಮೇಲೆ ಪರಿಷೇಕ, ಚಿತ್ರಾಹುತಿಗಳು, ಪಂಚ ಪ್ರಾಣಾಹುತಿಗಳು ಕೈಯನ್ನು ಹೀಗೆ ಹಿಡಿದುಕೊಂಡು ಮೌನವಾಗಿದ್ದುಕೊಂಡು ಇಡೀ ಭೋಜನ ಮಾಡಬೇಕು. ಪೂರ್ವಾಪೋಷಣ, ಅದಕ್ಕೆ ಅಮೃತ ಉಪಸ್ತರಣ ಅಂತ ಕರೀತಾರೆ. ಅಮೃತ ಅನ್ನೋ ಶಬ್ದಕ್ಕೆ ಮುಖ್ಯ ಪ್ರಾಣ ಅಂತ ಅರ್ಥ ಇದೆ, ಮತ್ತು ಅಮೃತ ಶಾಶ್ವತ ಸ್ಥಾಣು ಅಂತ
ರಾಮ ಸಹಸ್ರನಾಮ ಮತ್ತು ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದಂತೆ ವಿಷ್ಣುವು ಅದಕ್ಕೆ ವಾಚ್ಯ, ಅಮೃತ ಶಬ್ದ ವಾಚ್ಯಕ್ಕೆ. ವಿಷ್ಣುವೇ ಮುಖ್ಯವಾಗಿ ವಾಚ್ಯ, ಮುಖ್ಯ ಪ್ರಾಣ, ಆಮೇಲೆ ವಾಚ್ಯ. ಅವರಿಬ್ಬರಿಗೂ ಅದು ಆರಾಧನೆ, ಊಟ ಅಂತ ಅನ್ನೋದು. ಹೀಗೆ ಊಟವನ್ನು ಅವರ ಆರಾಧನೆ ಅಂತ ನಾವು ತಿಳ್ಕೊಂಡ್ರೆ ಅದು ನಮಗೆ ಊಟ ಮಾಡುವ ಜೊತೆಗೆ ಸ್ವಾರ್ಥವೂ ಆಯಿತು, ತೀರ್ಥವೂ ಆಯಿತು ಅನ್ನೋದರಂತೆ ಹೊಟ್ಟೆಯೂ ತುಂಬಿತು, ಭಗವಂತನ ಆರಾಧನೆಯೂ ಕೂಡ ನಡೀತು. ಹೀಗೆ ಧೃತಪಾತ್ರನಾಗಿ ಭೋಜನ ಮಾಡಬೇಕು. ಈಗ ಧೃತಪಾತ್ರನಾಗಿ ಭೋಜನ ಮಾಡಿದರೆ, ತಟ್ಟೆಯನ್ನು ಎಲೆಯನ್ನು ಹೀಗೆ ಹಿಡ್ಕೊಂಡು ಭೋಜನ ಮಾಡಿದರೆ ಆ ಆತ್ಮೋತ್ತಿಷ್ಟವನ್ನು ಪರಿಹಾರ ಮಾಡಿದಂತಾಯಿತು ಅಂತ ಹೇಳಿದ್ನಲ್ಲ. ಇದು ನನಗೆ ಇದನ್ನು ಅಧ್ಯಯನ ಮಾಡುವಾಗ ಒಂದು ಸಂಗತಿ ನೆನಪಾಯಿತು. ನಮ್ಮ ದೊಡ್ಡಪ್ಪ ಪಂಡ್ರಂಗಿ ರಾಮಾಚಾರ್ಯ ಇದನ್ನೊಂದು ಸಮಾಚಾರ ಹೇಳ್ತಿದ್ರು. ಈಗ ನಿಮ್ಗೆಲ್ಲರಿಗೂ ಕೂಡ ಮೇಲಿಗೆಗಳನ್ನು ಪಾಲನೆ ಮಾಡುವಂಥ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಇದು ನಿಮ್ಗೆ ಗೊತ್ತಿದೆ. ಊಟ ಆದ್ಕೊಂಡೆ ಗೋಮಯ ಮಾಡ್ತೀವಲ್ಲ, ಆ ಗೋಮಯ ಮಾಡುವಾಗ ಈಗ ಒಂದು ಬಾರಿ ಹಚ್ಚಲಿಕ್ಕೆ ಪ್ರಾರಂಭ ಮಾಡಿದರೆ ಕೈಯನ್ನು ಎತ್ತಬಾರ್ದು. ಇದು ಸೂಕ್ಷ್ಮ. ಕೈಯನ್ನು ಆ ನೆಲಕ್ಕೆ ಹಾಗೆ ಹಿಡಿದು ಹಚ್ಚಿ ಬರಬೇಕು. ಆಮೇಲೆ ಹೋಗಿ ಕೈ ತೊಳ್ಕೊಂಡು ಬರಬೇಕು, ಮತ್ತೊಮ್ಮೆ ಹಚ್ಚಬೇಕು. ಮತ್ತೊಮ್ಮೆ ಕೂಡ ಬರೀ ನೀರಿನಿಂದ ಹಚ್ಚಬಾರ್ದು, ಗೋಮಯದಿಂದಲೇ ಹಚ್ಚಬೇಕು. ಅದಕ್ಕಾಗಿ ಅದು ಗೋಮಯ, ಆಕಳ ಸಗಣಿಯಿಂದ ಮಾಡೋದಾದ್ರಿಂದ ಅದು ಗೋಮಯ. ಅದು ಅಪಪೃಷ್ಟವಾಗಿ ಅದು ಗೋಮ ಇತ್ಯಾದಿಗಳು ಆಗಿದೆ ಅಷ್ಟೇ. ಮೂಲತಃ ಅದು ಗೋಮಯ. ಅದನ್ನು ಒಮ್ಮೆ ಹೀಗೆ ಹಚ್ಚಿ ಪ್ರಾರಂಭ ಮಾಡಿದಾಗ ಕೈ ತೆಗೆಯುವಂತಿಲ್ಲ. ಕೈ ತೆಗೆದ್ರೆ ಉಚ್ಚಿಷ್ಟ ಅದು. ಅವ್ರು ನಮ್ಮ ದೊಡ್ಡಪ್ಪ ಹೇಳ್ತಿದ್ರು, ಕೈ ತೊಗೊಂಡು ಬಾ ಅಂತಿದ್ರು. ಮತ್ತೆ ಹೀಗೆ ಆ ಹಚ್ಚುವ ಕ್ರಿಯೆ ಏನಿದೆ ಅದು ಒಂದೇ ಕ್ರಿಯೆ ಆಗಿರ್ಬೇಕು. 2-3 ತುಣುಕು ಕ್ರಿಯೆಗಳಾಗಿಬಿಟ್ರೆ ಅದು ಮಡಿಗೆ ಕಾರಣ ಅಲ್ಲ, ಮಡಿಗೆ ಯೋಗ್ಯ ಅಲ್ಲ, ಅದು ಮಡಿಗೆ ಉಚಿತವೇ ಅಲ್ಲ. ಹಾಗೆ ಒಂದೇ ಶುದ್ಧೀಕರಣದ ಒಂದೇ ಕ್ರಿಯೆಯೇ ನಮಗೆ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಆದರೆ ಅದು ಮಡಿಗೆ ಕಾರಣ. ಅದರಂತೆ ಧೃತಪಾತ್ರನಾಗಿ ಒಂದೇ ತುತ್ತನ್ನೇ ನಾವು ಸ್ವೀಕಾರ ಮಾಡ್ತಿದ್ದೀವಿ ಅಂತ ತಿಳ್ಕೊಂಡ್ರೆ ಅದು ಮಡಿಗೆ ಹೊಂದುತ್ತದೆ. ಅನೇಕ ತುತ್ತುಗಳಾದರೆ ಅನೇಕ ಬಾರಿ ಅದನ್ನು ತಿಂದರೆ ಅದು ಉಚ್ಚಿಷ್ಟ ಅಂತ ಪರಿಗಣಿತ ಆಗ್ತದೆ. ಅದಕ್ಕಾಗಿ ಹೀಗೆ ಹಿಡ್ಕೊಳ್ಬೇಕು. ನಮ್ಗೆ ಅದನ್ನು ಕೊನೆಗೆ ಬಾರಿ ಮಾಡ್ಲಿಕ್ಕೆ ಆಗದೇ ಇದ್ದರೆ ಇದು ಅದರ ಹಿನ್ನೆಲೆ ಅಂತಾದರೂ ನಮಗೆ ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಳ್ಳಿಕ್ಕೆ ನಮಗೆ 41 ವರ್ಷ ಬೇಕಾಯಿತು. ಉಪನಯನ ಆದಮೇಲೆ ಉಪನಯನ 8 ವರ್ಷಕ್ಕಾಯಿತು ಅಂತ ತಿಳ್ಕೊಂಡ್ರೆ ಮುಂದೆ 33 ವರ್ಷಗಳು ಬೇಕಾಯಿತು ಅಂತನ್ನೋದು ನಮ್ಮದು ವಿಷಾದ ಅಷ್ಟೇ. ಮೆಚ್ಕೊಳ್ಬೇಕಾದ ಸಂಗತಿ ಅಲ್ಲ, ವಿಷಾದದ ಸಂಗತಿ ಅಷ್ಟೇ. ಬ್ರಾಹ್ಮಣರು ಇದನ್ನ ಮಾಡಬೇಕು. ಹೌದು, ವೈಷ್ಣದೇವ ಮಾಡುವಾಗಲೂ ಕೂಡ ಹೀಗೆ ಹಿಡಿದಿರ್ಬೇಕು ಅಂತದೆ. ಹೀಗೆ ಹಿಡ್ಕೊಂಡು ತುಪ್ಪದ ಆಹುತಿಗಳನ್ನ ಮತ್ತೆ ಅನ್ನದ ಆಹುತಿಗಳನ್ನ, ಅಕ್ಕಿ ಆಹುತಿಗಳನ್ನೆಲ್ಲ ಉಪಾಸನ ವೈಷ್ಣದೇವ ಮಾಡುವಾಗ ಹೀಗೆ ಹಿಡಿದಿರ್ಬೇಕು ಅಂತಿದೆ. ಅದರಂತೆ ಇದು ಕೂಡ ಭೋಜನ ಮಾಡುವಾಗ ಹೀಗೆ ಹಿಡಿದಿರ್ಬೇಕು. ಅದಕ್ಕೂ ಕಾರಣ ಹೀಗೆ ಇದ್ದಿರ್ಬೇಕು, ಇಲ್ಲಿ ಹಿಡ್ಕೊಂಡಿರ್ಬೇಕು ಅಂತ. ಇದೇನಾಗ್ಬಿಟ್ಟಿದೆ ಅಂತಂದ್ರೆ ಎಲ್ಲವೂ ಅಪಭೃಷ್ಟ ಆಗಿದೆ. ಕ್ರಿಯೆಗಳು ಅಪಭೃಷ್ಟ, ಶಬ್ದಗಳು ಅಪಭೃಷ್ಟ, ಮತ್ತೆ ವ್ಯಕ್ತಿಯು ಕೂಡ ಕೊನೆಗೆ ಭ್ರಷ್ಟನೆ. ತಟ್ಟೆಯನ್ನು ಹೀಗೆ ಹಿಡಿದಿರ್ಬೇಕು ಅಂತಿದೆ. ಎಷ್ಟೋ ಬಾರಿ ತಟ್ಟೆ ಕೆಳಗಿರ್ತದೆ ಕೈ ಮನುಷ್ಯಂದು, ನೆಲ ಹಿಡಿದಿರ್ತಾನೆ, ಆಹುತಿ ತಗೊಳ್ತಿರ್ತಾನೆ. 5 ಆಗಿರ್ಬೋದು, 3 ಆಗಿರ್ಬೋದು, ತಪ್ಪು 8 ಆಗ್ಬೋದು, ಲೆಕ್ಕವೂ ಇಲ್ಲ, ಮಂತ್ರವೂ ಇಲ್ಲ. ಹೀಗೆಲ್ಲ ಆಗಿ ಹೋಗಿದೆ. ಅಷ್ಟೌಗ್ರಾಸ ಮುನಿಯ ಭಕ್ಷ ಷೋಡಶಾರಣ್ಯವಾಸಿನಾಂ ದ್ವಾತ್ರಿಂಶತ್ತು ಗೃಹಸ್ಥಾನಾಂ ಯಥೇಚ್ಛಂ ಬ್ರಹ್ಮಚಾರಿಣಾಂ ಅಂತ ಇದೊಂದು ಊಟದ ನಿಯಮ. ಹಿಂದೊಂದು ಬಾರಿ ಹೇಳಿದ್ದೆ. ಊಟದ ಬಗ್ಗೆ ಹೇಳ್ತಿದ್ದೀನಿ ಆದ್ದರಿಂದ ಇದು ಮತ್ತೊಂದ್ಸರಿ ಅದನ್ನು ನೆನಪು ಮಾಡ್ಕೊಂಡೆ. ಮುನಿಗಳಾದವರು ಸನ್ಯಾಸಿಗಳು 8 ತುತ್ತು ತಿನ್ಬೇಕಂತೆ. ಷೋಡಶಾರಣ್ಯವಾಸಿನಾಂ ವಾನಪ್ರಸ್ಥಾಶ್ರಮದಲ್ಲಿರೋರು, ಸನ್ಯಾಸ ತಗೊಳ್ಳೋದಕ್ಕಿಂತ ಮೊದಲು ವಾನಪ್ರಸ್ಥಾಶ್ರಮ, ಅವರು 16 ತುತ್ತು ಭೋಜನ ಮಾಡಬೇಕು. ದ್ವಾತ್ರಿಂಶತ್ತು ಗೃಹಸ್ಥಾನಂ, ಗೃಹಸ್ಥರು 32 ತುತ್ತು ಊಟ ಮಾಡಬೇಕು. ಆದರೆ ಬ್ರಹ್ಮಚಾರಿಗಳಿಗೆ ದಿವಸಕ್ಕೆ 2 ಊಟ, 2ಕ್ಕಿಂತ ಹೆಚ್ಚು ಊಟ ಮಾಡುವಂತಿಲ್ಲ. ಯಥೇಷ್ಟಂ ಅನ್ನೋದ್ರಿಂದ ಕೆಲವರು 3-4 ಊಟ ಮಾಡ್ಬೋದು ಅಂತ ತಿಳ್ಕೊತಾರೆ. ಅದಲ್ಲ, ಊಟ 2 ಮಾಡಬೇಕು. ಊಟಕ್ಕೆ ಕೂತಾಗ ಬೇಕಾದಷ್ಟು ಊಟ ಮಾಡ್ಬೋದು. ಹೀಗೆ ಅದರ ನಿಯಮ. ಇದು ಭೋಜನ ಮಾಡುವಂಥ ಪದ್ಧತಿ. ಅದಕ್ಕಾಗಿ ಭೋಜನ ಅನ್ನೋದ್ರಿಂದ ಒಂದು ಕಲೆ. ಹಿಂದೊಂದು ಬಾರಿ ಹೇಳಿದ್ದೆ, ಅದು ಮೈಸೂರು ಮಹಾರಾಜರ ಹತ್ರ ಕೆಲವು ಪಂಡಿತರು ಹೋದಾಗ ಮೈಸೂರು ಮಹಾರಾಜರಿಗೆ ಪಂಡಿತರನ್ನು ಕೇಳುವಂಥ ಕುತೂಹಲ ಅಂತ. ನಿಮಗೆ ಯಾವ ಶಾಸ್ತ್ರದಲ್ಲಿ ಪರಿಣತಿ ಇದೆ, ನೀವು ಯಾವ ಶಾಸ್ತ್ರದಲ್ಲಿ ಪಾರಂಗತರು? ಒಬ್ಬೊಬ್ಬರು ಒಂದೊಂದು ಶಾಸ್ತ್ರ ಹೇಳ್ತಿದ್ರು. ಒಬ್ಬನ ಯಾರೋ ಪಂಡಿತ ನನಗೆ ಊಟ ಮಾಡೋದ್ರಲ್ಲಿ ಪಾರಂಗತಿ ಇದೆ ಅಂದಂತೆ. ಅದು ಕೇಳಿ ಉಳಿದವ್ರಿಗೆ ಆಶ್ಚರ್ಯ ಅಂತ. ಊಟ ಮಾಡೋದು ಯಾವ ದೊಡ್ಡ ಸಾಧನೆ. ಮಹಾರಾಜರು, ನಾಳೆ ನಮ್ಮ ಮನೆಗೆ ದಯಮಾಡಿಸ್ಬೇಕು ನೀವು, ನಿಮ್ಮ ಜೊತೆಗೆ ನಾನು ಕೂಡ, ನಿಮ್ಮ ಎದುರಿಗೆ ನಾನು ಕೂಡ ಊಟ ಮಾಡೋನಿದ್ದೇನೆ, ನಿಮ್ಗೆ ಆದ್ಮೇಲೆ ನಾನು ಊಟಕ್ಕೆ ಕೂತ್ಕೋತೀನಿ, ಊಟ ಹೇಗೆ ಮಾಡಬೇಕು ಅಂತ ನನಗೂ ಹೇಳ್ಕೊಡಿ. ಆ ಬ್ರಾಹ್ಮಣ ಮಂಡಲದಿಂದ ಪ್ರಾರಂಭ ಮಾಡಿ ಮೌನ, ಪರಿಷೇಕ, ಚಿತ್ರಾಹುತಿ, ಶ್ರುತಪಾತೃತ್ವ ಇದನ್ನೆಲ್ಲವೂ ಅವ್ರಿಗೆ ಹೇಳಿರಬೇಕು ಅಂತ ನಾನು ತಿಳ್ಕೊತೇನೆ. ಇದು ನನಗೆ ಮೈಸೂರಿನ ಕಡೆಯವರು ಯಾರೋ ಒಬ್ಬರು ಹೀಗೆ ಆವಾಗಿನ ಕಾಲದ ಬ್ರಾಹ್ಮಣರು ಇದ್ದರು ಅಂತ ಅದನ್ನು ತಿಳಿಸಿದ್ರು. ಇದು ಆ ಮೈಸೂರು ಮಹಾರಾಜನಿಗಿದ್ದಂಥ ಬದ್ಧತೆ, ಬ್ರಾಹ್ಮಣರಿಗಿದ್ದಂಥ ನಿಷ್ಠೆ. ಅದಕ್ಕಾಗಿ ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೇಳ್ತಿರ್ತಾರೆ. ಬ್ರಾಹ್ಮಣ ಭೋಜನ ಪ್ರಿಯ ಅಂದರೆ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳುವಂಥ ಹೊಟ್ಟೆ ಬಾಕಂತಲ್ಲ, ಭೋಜನವನ್ನು ಯಾವ ರೀತಿಯಾಗಿ ಯಜ್ಞ ಅಂತ ತಿಳ್ಕೊಂಡು ಮಾಡಬೇಕಾದವನು,
ಅನ್ನೋದು ಅವನಿಗೆ ಗೊತ್ತಿರಬೇಕು. ಅದನ್ನು ತಿಳ್ಕೊಂಡಿದ್ರೆ ಆತ ಬ್ರಾಹ್ಮಣ, ಇಲ್ಲದೇ ಇದ್ದರೆ ಸುಮ್ಮನೆ ಹೊಟ್ಟೆ ಬೇಕಾಗ್ತದೆ. ಹೀಗೆ ಅಂತ ಅದನ್ನು ನಾವು ಹೇಳಿದ್ದೇವೆ ಹಿಂದೊಂದು ಸರಿ. ಬ್ರಾಹ್ಮಣರು ಯಾಕೆ ಭೋಜನ ಪ್ರಿಯರು, ಭೋಜನ ಪ್ರಿಯ ಅನ್ನೋದು ಅರ್ಥ ಏನು, ಅದಕ್ಕೆ ತಿಂಡಿ ತಿನಿಸುಗಳ ಪ್ರಿಯ ಅಂತ ಅರ್ಥ ಅಲ್ಲ, ಭೋಜನದ ಒಟ್ಟಾರೆ ಕ್ರಿಯೆಯಲ್ಲಿ ಆತ ತಜ್ಞ ಅನ್ನೋ ಅದನ್ನು ಪ್ರಾಣಾಗ್ನಿಹೋತ್ರ ಅಂತ ತಿಳ್ಕೊಳ್ಳಿ. ಹರಿಕಥಾಮೃತಸಾರದಲ್ಲಂತೂ ಪ್ರಾಣಾಗ್ನಿಹೋತ್ರ ಸಂಧಿ ಅಂತ ದೊಡ್ಡ ಸಂಧಿನೇ ಇದೆ. ಅನ್ನದಲ್ಲಿ ಯಾವ ರೂಪ ಇದೆ, ಚಂದ್ರನ ರೂಪ ಇದೆ. ಚಂದ್ರಾಂತರ್ಗತವಾದ ಭಗವಂತನ ರೂಪ ಯಾವುದು, ಸಾರಿನಲ್ಲಿ ಯಾವುದು, ತುಪ್ಪದಲ್ಲಿ ಯಾವುದು, ಹಾಲಿನಲ್ಲಿ ಯಾವುದು, ಅನ್ನದಲ್ಲಿ ಯಾವುದು, ಅದನ್ನೆಲ್ಲವೂ ತಿಳ್ಕೊಳ್ಳಿ. ತಿಳ್ಕೊಂಡು ಅದನ್ನು ತಿನ್ನುವಾಗ ಆಯಾ ದೇವತೆಯ ರೂಪವನ್ನು ಮತ್ತು ಭಗವಂತನ ರೂಪವನ್ನು ಆಲೋಚನೆ ಮಾಡಿ ಅಂತ ಅದಕ್ಕೆ ಹೀಗೆ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ಹೀಗೆ ನ ಸ್ಯಾಸಹ ಭುಂಜೀತ, ಇದು ತಾನು ಊಟ ಮಾಡಬೇಕಾದ ಪದ್ಧತಿ ಆಯಿತು. ಸ್ತ್ರೀಯ ಜೊತೆಗೆ ಯಾವತ್ತೂ ಕೂಡ ಊಟ ಮಾಡಲೇಬಾರ್ದು, ಪತ್ನಿಯ ಜೊತೆಗೂ ಮಾಡಬಾರ್ದು, ತಾಯಿ ಜೊತೆಗೂ ಮಾಡಬಾರ್ದು. ಇದನ್ನು ಕೆಲವು ಪಂಡಿತರು ಹೇಳಿದರು. ಇದು ಆನಂದ ರಾಮಾಯಣ ಈ ಶ್ಲೋಕ ಓದುವಾಗ ಅವತ್ತು ಗೊಂದಲ ಆಗಿದೆ ಅಂತ ಹೇಳಿದ್ದೆ ನನಗೆ. ಅದು ಆ ಪಂಡಿತರನ್ನು ಮಾತಾಡ್ತಿದಾಗ ಅದು ಸ್ಪಷ್ಟ ಆಯಿತು. ಹೌದು, ಉಚ್ಚಿಷ್ಟ ಭೋಜನ ಮಾಡಬಾರ್ದು ಅಂತ ಅಷ್ಟೇ ಅಲ್ಲ, ಸ್ತ್ರೀಯರ ಜೊತೆಗೂ ಕೂಡ ಊಟ ಮಾಡಬಾರ್ದು. ಒಬ್ಬ ವಿದ್ವಾಂಸರು ಹೇಳಿದರು, ನಮ್ಮನ್ನು ಮತ್ತು ನಮ್ಮ ಮನೆಯವರನ್ನು, ನಮ್ಮ ಶ್ರೀಮತಿಯವ್ರನ್ನ ಎಲ್ಲಾದರೂ ಊಟಕ್ಕೆ ಕರೆದ್ರೆ ಇಬ್ಬರು ಜೊತೆಗೆ ಊಟ ಮಾಡೋ ಪ್ರಸಂಗ ಬಂದರೆ ಅಕ್ಕಪಕ್ಕ ಹೀಗೆ ಕುತ್ಕೊಳ್ಳೋದಿಲ್ಲ, ಪತ್ನಿ ಸ್ವಲ್ಪ ಹೀಗೆ ಕುತ್ಕೋತಾಳೆ. ಹಾಗೆ ಮಾಡಬೇಕು ಅಂತ ನಿಯಮ ಇದೆ. ತಾಯಿ ಜೊತೆಗೂ ಆತ ಊಟ ಮಾಡುವಂತಿಲ್ಲ, ಹೆಂಡತಿ ಜೊತೆಗೂ ಊಟ ಮಾಡುವಂತಿಲ್ಲ. ತಾಯಿ ಜೊತೆಗೆ ಉಪನಯನದಲ್ಲಿ ಮತ್ತು ಹೆಂಡತಿಯ ಜೊತೆಗೆ ಕೇವಲ ವಿವಾಹ ಸಂದರ್ಭದಲ್ಲಿ. ಅದಾದಮೇಲೆ ಎಲ್ಲ ಸಂದರ್ಭದಲ್ಲಿಯೂ ಪತ್ನಿ ಆತನಿಗೆ ಬಡಿಸಿ ಆಮೇಲೆ ತಾನು ಊಟ ಮಾಡಬೇಕು ಅಂತ ಪದ್ಧತಿ. ಅದಷ್ಟೇ ಅಲ್ಲ, ಪತ್ನಿ ಆದವಳು ಆತನಿಗೆ ಬಡಿಸಿ ಸುಮ್ಮನೆ ಇರಬೇಕು, ದೂರ ಇರಬೇಕು. ಆತ ಊಟ ಮಾಡೋದು ನೋಡಬಾರ್ದು ಅಂತ ಮತ್ತೊಬ್ಬರು ವಿದ್ವಾಂಸರು ಹೇಳಿದರು. ವಿಲಕ್ಷಣವಾದ ಸಂಗತಿ ಅಂತ ಕಾಣಿಸ್ತದೆ. ಮೊನ್ನೆ ಒಬ್ಬರು ನಮ್ಮವರೇ ಆದವ್ರು ಕೇಳಿದ್ರು, ನನ್ನ ಮಗ ಸೊಸೆ ಇಬ್ಬರು ಈಗೀಗ ಮದುವೆ ಆದವರು ಅಕ್ಕಪಕ್ಕದಲ್ಲಿ ಕುತ್ಕೊಂಡು ಊಟ ಮಾಡ್ತಾರೆ, ಏನು ಮಾಡಬೇಕು ಅವರಿಗೆ ಸ್ವಲ್ಪ ಏನಾದರೂ ಬುದ್ಧಿ ಹೇಳ್ರಿ ಅಂದರು. ಇಲ್ಲಿ ಮುಂದೆ ಕಲ್ಕೋತಾರೆ, ಇನ್ನು ನವವಿವಾಹಿತರು ಸ್ವಲ್ಪ ಕಾಲ ಆರಾಮಾಗಿ ಇರಲಿ ಬಿಡ್ರಿ ಅಂತ ನಾನು ಅವರಿಗೆ ಸಮಾಧಾನ ಹೇಳಿದೆ. ಹೀಗೆ ಜೊತೆಗೆ ಕೂತ್ಬಿಟ್ಟು ಊಟ ಮಾಡೋದೇನಿದೆ ಅದು ಶಾಸ್ತ್ರದ ಸಮ್ಮತಿ ಅಲ್ಲ, ಅದಕ್ಕೆ ಸಮ್ಮತಿ ಇಲ್ಲ. ಎಡಗೈಯಿಂದ ಹಾಕೋತಾರೆ ಅಂತ ಮತ್ತೊಂದು ಕಂಪ್ಲೇಂಟ್ ಅವ್ರದ್ದು. ಎಡಗೈಯಿಂದ ಹಾಕೊಳ್ಳೋದು ಇಲ್ಲ, ಬಲಗೈಯಿಂದಲೇ ಹಾಕಬೇಕು, ಮತ್ತೊಬ್ಬರೇ ಹಾಕಬೇಕು. ನಿಮ್ಮ ಎಡಗೈಯಿಂದ ಹಾಕೊಳ್ಳಿಕ್ಕೆ ನಿಮಗೆ ಸಮ್ಮತಿಯೇ ಇಲ್ಲ, ಯಾಕಂದರೆ ನಿಮ್ಮ ಎಡಗೈ ತಟ್ಟೆ ಮೇಲೆ ಇರಬೇಕು. ಹಾಗಾಗಿ ಆ ಊಟದ ಪದಾರ್ಥಗಳನ್ನು ಎಡಗೈ ಮಾಡಬೇಡ್ರಿ, ಮತ್ತೊಬ್ಬರು ಬಡಿಸ್ಬೇಕಾದ ಕಡ್ಡಾಯ. ಇದೇ ಕಾರಣಕ್ಕಾಗಿ ಸಾಧ್ಯ ಆದಷ್ಟು ಮಟ್ಟಿಗೆ ಹೆಣ್ಮಕ್ಳಿಗೂ ಕೂಡ ಮತ್ತೊಬ್ರು ಯಾರಾದ್ರು ಬಡಿಸಿದ್ರೆ ಒಳ್ಳೆಯದು. ನಮ್ಮ ಕೆಲವು ಹಿರಿಯರು, ನಮ್ಮಲ್ಲೇ ಓದೋರು, ನಮ್ಮ ಹಿರಿಯರಾದವರು ತಮ್ಮ ಊಟ ಆದ್ಮೇಲೆ ಹೆಂಡತಿಗೆ ಬಡಿಸ್ತಿದ್ರು ಅಂತ ನೋಡ್ಲಿಕ್ಕೆ ಹೋಗಿ ಭಾಳ ಅಪರೂಪ ಅಂತೂ ಇರ್ತದೆ. ಅಲ್ಲಲ್ಲಿ ನೋಡಿ ಸಂತೋಷ ಪಡಬೇಕಷ್ಟೆ. ಹೀಗೆ ಇದು ಸ್ತ್ರೀ ಮತ್ತು ಪುರುಷ ಪಾಲನೆ ಮಾಡಬೇಕಾದ ಸಂಗತಿ. ಇನ್ನು ಸ್ತ್ರೀ ಆದವಳು ಗಂಡನ ಎಲ್ಲೆಲ್ಲಿ ಊಟ ಮಾಡಬೇಕು ಬೇಡವೇ ಅಂತ ಒಂದು ಮತ್ತೊಂದು ವಿವಾದ. ಅದು ಅವತ್ತು ಸ್ವಲ್ಪ ಅದನ್ನು ಹೇಳಿದ್ದೆ. ಮತ್ತಷ್ಟು ಪಂಡಿತರ ಅಭಿಪ್ರಾಯಗಳನ್ನು, ಸಂಪ್ರದಾಯಜ್ಞರ ಅಭಿಪ್ರಾಯಗಳನ್ನು ತಗೊಳ್ಳಿಕ್ಕೆ ಮತ್ತಷ್ಟು ನಮಗೆ ಕಾಲ ಬೇಕಾಯಿತು. ಒಬ್ಬರು ವಿದ್ವಾಂಸರು ಹೇಳಿದಂತೆ ಸ್ತ್ರೀಗೆ ಪ್ರತ್ಯೇಕ ಸಂಸ್ಕಾರ ಇಲ್ಲ. ಅವಳಿಗೆ ಮದುವೆ ಆದ ಕೂಡಲೇ ಮದುವೆ ಅನ್ನೋದೇ ಒಂದು ಸಂಸ್ಕಾರ, ಮತ್ತು ಅವಳಿಗೆ ಗಂಡನೇ ಪ್ರತೀಕ ಅಂತ ಅವಳಿಗೆ. ಈಗ ನಾವೇನು ಮಾಡ್ತೀವಿ, ಪ್ರತಿನಿತ್ಯ ಪೂಜೆ ಮಾಡಿ ಶಾಲಿಗ್ರಾಮಾದಿಗಳಲ್ಲಿ, ಮುಖ್ಯ ಪ್ರಾಣನ ಪ್ರತಿಮೆಗಳಲ್ಲಿ ಇವೆಲ್ಲ ನಮಗೆ ಭಗವಂತನ ಪ್ರತೀಕ. ಇವುಗಳಲ್ಲಿ ದೇವರನ್ನು ಕಂಡು ಅವನಿಗೆ ಅಭಿಷೇಕ ಮಾಡಿ, ನೈವೇದ್ಯ ಮಾಡಿ, ಮಂಗಾರತಿ ಮಾಡಿ, ಇತ್ಯಾದಿಗಳನ್ನು ಮಾಡಿ ಮುಂದೆ ನಮ್ಮ ಊಟ ನಾವು ಮಾಡ್ತೇವೆ. ಹೆಂಡತಿಗೆ ಗಂಡನೇ ಪ್ರತೀಕ ಅಂತ ಹೀಗೆ ಒಂದು ಭಾಗವತದ ಮತ್ತು ಭಾಗವತ ತಾತ್ವಿಕ ನಿರ್ಣಯದ ಒಂದು ಶ್ಲೋಕ ಇದೆ. ಗಂಡನಲ್ಲಿ ಅವಳು ದೇವರನ್ನು ಕಾಣಬೇಕು. ಅದಕ್ಕಾಗಿ ಮಾಡಿದ ಕೆಲಸಗಳನ್ನೆಲ್ಲ ನಾವು ಮುಖ್ಯ ಪ್ರಾಣಾಂತರ್ಗತ ಭಗವಂತರಿಗೆ ಹೇಗೆ ಕೃಷ್ಣಾರ್ಪಣ ಅಂತೀವಿ, ಅವರು ಪ್ರತ್ಯಂತರ್ಗತನಾದಂಥ ಮುಖ್ಯ ಪ್ರಾಣಾಂತರ್ಗತನಾದಂಥ ಭಗವಂತನಿಗೆ ಅರ್ಪಣ ಅಂತ ಅನ್ನಬೇಕು ಅಂತ ಸಂಪ್ರದಾಯ ಇದೆ. ಪತಿಯು ಸ್ತ್ರೀಗೆ ದೇವರ ವಿಗ್ರಹ ಇದ್ದಂತೆ. ಅದಕ್ಕಾಗಿ ಬಹುಶಃ ದೇವರಿಗೆ ನಾವು ನೈವೇದ್ಯ ಮಾಡುವಾಗ ಅದು ನೋಡಬಾರ್ದು ಅಂತ ನಿಯಮ ಇದೆ. ಮಠಗಳಲ್ಲಿ ಒಂದು ದೊಡ್ಡ ವಸ್ತ್ರವನ್ನು ಅಡ್ಡ ಹಿಡಿತಾರೆ, ಮತ್ತು ಅಡ್ಡ ಹಿಡಿಲಿಕ್ಕೆ ಆಗದೇ ಇದ್ರು ನಾವಾದರೂ ದೇವರಿಗೆ ನೈವೇದ್ಯ ಮಾಡುವಾಗ ಕಣ್ಣು ಮುಚ್ಚಿ ಕೂತ್ಕೊಳ್ಬೇಕು, ತಲೆಯ ಮೇಲೆ ಒಂದು ಬಟ್ಟೆಯನ್ನು ಹಾಕ್ಕೊಳ್ಬೇಕು ಅಂತ ಸಂಪ್ರದಾಯ ಇದೆ ದೇವರಿಗೆ ನೈವೇದ್ಯ ಮಾಡುವಾಗ. ಅದಕ್ಕಾಗಿ ಗಂಡನೇ ದೇವರಾದ್ರಿಂದ ಗಂಡನಿಗೆ ಭೋಜನ ಮಾಡಿಸುವಾಗ ಹೆಂಡತಿ ಅದನ್ನು ನೋಡಬಾರ್ದು, ಬಡಿಸ್ಬೇಕು, ದೂರ ಇರಬೇಕು ಅಂತ ಒಬ್ಬರು ವಿದ್ವಾಂಸರು ಹೇಳಿದರು. ಸಾಧ್ಯ ಆದರೆ ಪಾಲನೆ ಮಾಡಿರಿ. ಪರಿಷೇಕಾದ ಎಲೆಯಲ್ಲೇ, ಪರಿಷೇಕಾದ ತಟ್ಟೆಯಲ್ಲೇ ಹೆಂಡತಿ ಊಟ ಮಾಡಬೇಕು, ಆದರೆ ಸ್ವಯಂ ಪರಿಷೇಕ ಮಾಡಲಿಕ್ಕೆ ಆಕೆ ಅಧಿಕಾರ ಇಲ್ಲ ಅಂತ ಒಬ್ಬರು ವಿದ್ವಾಂಸರು ಹೇಳಿದ್ರು. ಅದನ್ನು ಹಿಂದೆನೇ ಹೇಳಿದ್ದೆ. ಅದಕ್ಕಾಗಿ ಬೇರೆ ಎಲೆ ಅವಳಿಗೆ ಸಿಗೋದಿಲ್ಲ ಪರಿಷೇಕ ಆದದ್ದು. ಅದಕ್ಕಾಗಿ ಪರಿಷೇಕ ಆದಂತಹ ಗಂಡನ ತಟ್ಟೆಯಲ್ಲೇ ಅವಳು ಊಟ ಮಾಡಬೇಕು. ಪಂಚಪ್ರಾಣಾಹುತಿಗಳನ್ನು ಕೂಡ ಎತ್ತರಿಸಿ ತಗೊಳ್ಬೇಕು, ಎಂಜಲು ಮಾಡಬಾರದು ಅಂತ ಕೆಲವರು ಹೇಳಿದರು. ಎಂಜಲು ಮಾಡಿದರೂ ಕೂಡ ತೊಂದರೆ ಇಲ್ಲ ಅಂತ ಇನ್ನು ಕೆಲವರು ವಿದ್ವಾಂಸರ ಅಭಿಪ್ರಾಯ ನಮಗೆ ಕಂಡು ಬಂತು. ಕೆಲವರು ವಿದ್ವಾಂಸರು ನಮಗದಕ್ಕೆ ಸಂಬಂಧಪಟ್ಟಂಥ ಶ್ಲೋಕಗಳು
ನಿರ್ದಿಷ್ಟವಾದ ಶ್ಲೋಕಗಳು ನಮಗೆಲ್ಲೂ ಕಂಡು ಬಂದಿಲ್ಲ, ಯಾವುದೇ ಸ್ಮೃತಿಯಲ್ಲಿದ್ದು. ಆದರೆ ಅನೂಚಾನವಾದ ಸಂಪ್ರದಾಯ ಇದೆ, ಪರಂಪರೆ ಹೀಗೆ ಬಂದಿರೋದ್ರಿಂದ ಅದನ್ನು ನಾವು ಗಂಡನ ಎಲೆಯಲ್ಲೇ, ಆ ಗಂಡ ಊಟ ಮಾಡಿದ ಎಲೆಯಲ್ಲೇ ಹೆಂಡತಿ ಊಟ ಮಾಡಬೇಕು ಅಂತ ಇನ್ನು ಕೆಲವರು ಅಭಿಪ್ರಾಯಪಟ್ಟರು. ಇಲ್ಲಿ ಪಂಡಿತರ ಅಭಿಪ್ರಾಯ ಎಲ್ಲ ಸ್ವೀಕಾರ ಮಾಡುವಾಗ ಆಯಾ ಪಂಡಿತರಿಗೆ ವಿದ್ಯಾಭ್ಯಾಸ ಮಾಡಿದಂಥ ಮಠದ ಅಧಿಪತಿಗಳು ಇರ್ತಾರಲ್ಲ, ಅವರ ಅಭಿಪ್ರಾಯಗಳನ್ನು ಕೂಡ ಸ್ವೀಕಾರ ಮಾಡುವಂಥ ಒಂದು ಪ್ರಸಂಗ ಬಂತು. ಪೇಜಾವರ ಶ್ರೀಪಾದರು ತಮ್ಮ ಒಂದು ಉಪನ್ಯಾಸದಲ್ಲಿ ಹೆಂಡತಿಯಾದವಳು ಗಂಡನ ಎಲೆಯಲ್ಲಿ ಊಟ ಮಾಡಬಾರದು ಅಂತ ಹೇಳಿದ್ದಾರೆ, ಹಾಗಾಗಿ ನಾವು ಅದನ್ನು ಊಟ ಮಾಡೋದಿಲ್ಲ ಅಂತ ಕೆಲವು ಸ್ತ್ರೀಯರು ಹೇಳಿದರು. ಸಹೋದರಿಯರೇ, 2-3 ಜನ ಸಹೋದರಿಯರೇ ಒಬ್ಬರು ಗಂಡನ ಎಲೆಯಲ್ಲಿ ಊಟ ಮಾಡ್ತಾರೆ, ಇನ್ನು ಕೆಲವರು ಮಾಡೋದಿಲ್ಲ. ಸಹೋದರಿಯರಲ್ಲೇ ಇದನ್ನ ಅಭಿಪ್ರಾಯ. ಯಾಕೆಂದರೆ ಪೇಜಾವರ ಶ್ರೀಪಾದರು ಆ ಥರ ಹೇಳಿದ್ದಾರೆ, ಹೇಳಿದ್ದನ್ನು ನಾನು ಕೇಳಲಿಲ್ಲ, ಹೇಳಿದ್ದನ್ನು ಅವರು ನನಗೆ ಹೇಳಿದ್ದನ್ನು ನಾನು ನಿಮ್ಮ ಎದುರಿಗೆ ವರದಿ ಮಾಡಿದೆ. ಇದು ಒಬ್ಬ ವಿದ್ವಾಂಸರ ಕಡೆಯಿಂದ ತಿಳಿದು ಬಂತು. ಮತ್ತೊಬ್ಬರು ಕೇಳಿದವರೆಲ್ಲರೂ ವಿದ್ವಾಂಸರೇ ಆಗಿರಲಿಲ್ಲ, ಆದರೂ ಕೆಲವರು ಸಂಪ್ರದಾಯ ನಿಷ್ಠರು ಮಡಿಮೇಲ್ಗೆಗಳನ್ನು ಬಹಳ ಕಟ್ಟುನಿಟ್ಟಾದ ರೀತಿಯಲ್ಲಿ ಆಚರಣೆ ಮಾಡೋರಿದ್ರು. ಒಬ್ಬರು ಬೆಂಗಳೂರಿನ ಪುರೋಹಿತರ ಮನೆಗಳ ಮೂಲಕ ತಿಳಿದು ಬಂದಿದ್ದೇನೆಂದರೆ, ಅವರ ತಾಯಿ ಆ ಥರ ಊಟ ಮಾಡೋದಿಲ್ಲ. ತಂದೆಯೂ ದೊಡ್ಡ ಪುರೋಹಿತರು, ಮಕ್ಕಳು ಅವರಂತೆ ಮಡಿಮೇಲ್ಗೆಗಳನ್ನ ಆಚರಣೆ ಮಾಡುವವರು. ಅವರ ಅಭಿಪ್ರಾಯದ ಪ್ರಕಾರ ಗಂಡ ಒಳ್ಳೆಯ ಆಚಾರವಂತನಾಗಿದ್ದರೆ, ಸದಾಚಾರ ನಿಷ್ಠನಾಗಿದ್ದರೆ ಅವನ ಎಲೆಯಲ್ಲಿ ಊಟ ಮಾಡಬಹುದು. ಅದಲ್ಲದೆ ಗಂಡ ಆಚಾರವಂತನಾಗಿಲ್ಲದೇ ಇದ್ದರೆ ಅವನ ಎಲೆಯಲ್ಲಿ ಊಟ ಮಾಡಬೇಕಾಗಿಲ್ಲ, ಮಾಡಬಾರದು. ಇದು ಇನ್ನೊಂದು ಸಂಪ್ರದಾಯ. ಇದು ಯಾವುದು ಸರಿ ಯಾವುದು ತಪ್ಪು ನಾನು ಹೇಳಲಿಕ್ಕೆ ಹೊರಟಿಲ್ಲ. ನನಗೆ ಏನೇನು ಕಂಡು ಬಂತು ಈ ಅಧ್ಯಯನದಲ್ಲಿ, ಈ ಸಮೀಕ್ಷೆಯಲ್ಲಿ, ಅದನ್ನು ನಿಮ್ಮ ಎದುರಿಗೆ ಇಡ್ತೇನೆ ಅಷ್ಟೇ. ಎಲ್ಲರಿಗೂ ಹೆಸರನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಕೆಲವರಿಗೆ ತಮ್ಮ ಹೆಸರುಗಳನ್ನು ಗುಪ್ತವಾಗಿಟ್ಕೊಂಡು ಧರ್ಮಾಚರಣೆಯನ್ನು ಮಾತ್ರ ಮಾಡಬೇಕು ಅಂತ ಅಪೇಕ್ಷೆ ಇರ್ತದೆ. ಹಾಗಾಗಿ ಪೇಜಾವರ ಶ್ರೀಪಾದರ ಹೆಸರನ್ನು ಮಾತ್ರ ಇಲ್ಲಿ ಹೇಳಿದೆ, ಅವರ ಅಭಿಪ್ರಾಯ ಬಂದಿದ್ದರಿಂದ. ಮತ್ತೊಬ್ಬ ವಿದ್ವಾಂಸರ ಪ್ರಕಾರ ಹೆಂಡತಿ ಅಲ್ಲಿ ಗಂಡನ ಎಲೆಯಲ್ಲಿ ಊಟ ಮಾಡೋದೇನು ಅದು ಅಸಹ್ಯಕರ, ಅದನ್ನು ಬಿಟ್ಟುಬಿಡಬೇಕು ಅಂತ ಅವರು ಬಹಳ ಖಡಾಖಂಡಿತವಾಗಿ ಅದನ್ನು ವಿರೋಧ ಮಾಡಿದರು. ಭಾಂಡೋತ್ತಿಷ್ಟ ಸಾಕು, ಪಾತ್ರೋತ್ತಿಷ್ಟ ಬೇರೆ, ಭಾಂಡೋತ್ತಿಷ್ಟ ಬೇರೆ. ಪಾತ್ರೋತ್ತಿಷ್ಟ ಅಂದರೆ ಗಂಡನ ಎಲೆಯಲ್ಲೇ ಉಳಿದಿದ್ದದ್ದು, ಅದು ಪಾತ್ರೋತ್ತಿಷ್ಟ ಅನ್ಕೋತದೆ. ಭಾಂಡೋತ್ತಿಷ್ಟ ಅಂದರೆ ಗಂಡನಿಗೆ ಬಡಿಸಿ ಉಳಿದಿದ್ದು, ಆ ಪಾತ್ರೆಯಲ್ಲೂ ಉಳಿದಿದ್ದು, ಅದನ್ನು ಹೆಂಡತಿ ಊಟ ಮಾಡಿದರೆ ಸಾಕು. ಗುರುವಿನ ಉತ್ತಿಷ್ಟವನ್ನು ಕೂಡ ಊಟ ಮಾಡೋರಿದ್ದಾರೆ ಕೆಲವರು. ಪೇಜಾವರ ಶ್ರೀಪಾದರು ಭೋಜನ ಆದಮೇಲೆ, ಅವ್ರ ಭಿಕ್ಷಾ ಆದಮೇಲೆ ಅವ್ರ ಎಲೆಯಿಂದ ಕೆಲವು ಸುತ್ತುಗಳನ್ನು ತಗೊಂಡು ಅವ್ರ ಕೈ ಕೆಳಗೆ ಅಧ್ಯಯನ ಮಾಡುವಂಥ ಕೆಲವರು ಅದನ್ನು ಸ್ವೀಕಾರ ಮಾಡ್ತಿದ್ರು. ಅದನ್ನು ಕೆಲವರು ಉಳಿದವ್ರು ಖಂಡನೆ ಮಾಡ್ತಿದ್ರು. ಇಲ್ಲ, ಇದು ಯೋಗ್ಯ, ಇದು ಶಾಸ್ತ್ರ ಸಮ್ಮತ ಆಗಿದೆ ಅಂತ ಅವ್ರು ಅಂತಿದ್ರು. ಆ ಕೋಲಾಹಲ, ಆ ವಿವಾದವೇ ಬಗೆಹರಿಲಿಲ್ಲ. ಅಂತೂ ಈ ಭಿನ್ನಾಭಿಪ್ರಾಯಗಳು, ಭಿನ್ನ ಆಚರಣೆಗಳು ಎಲ್ಲ ಕಡೆ ಕಂಡು ಬರ್ತಿರ್ತವೆ. ನಮ್ಮ ಮನೆಯಲ್ಲಿ ಆಚರಣೆ ಇರುವಂತೆ ನಾವು ಅದನ್ನು ಮಾಡಬೇಕಷ್ಟೆ. ಗುರುವಿನದ್ದಾಗಲಿ ಪತಿಯದ್ದಾಗಲಿ ಪಾತ್ರೆಯಲ್ಲಿ ಉಳಿದದನ್ನು ಊಟ ಮಾಡಿದರೆ ಸಾಕು, ಇದು ಕೆಲವರ ಅಭಿಪ್ರಾಯ. ಇದನ್ನೆಲ್ಲ ವಿಚಾರ ಮಾಡ್ತಾ ಹೋದಾಗ ಮತ್ತೊಬ್ಬ ವಿದ್ವಾಂಸರು ಒಂದು ಶೋಚನೀಯ ಸಂಗತಿಯನ್ನು ಹೇಳಿದರು. ಅದು ಈಗ ಇಲ್ಲದೇ ಇರ್ಬೋದು, ಆದರೂ ಒಂದು ಕಾಲಕ್ಕೆ ಇರ್ತದನ್ನು. ಗಂಡನ ಎಲೆಯಲ್ಲಿ ಉಳಿದಂಥ ಭಕ್ಷ್ಯ ಭೋಜ್ಯಗಳನ್ನು ಹೆಂಡತಿ ಸ್ವೀಕಾರ ಮಾಡುವಂಥ ಪದ್ಧತಿ ಯಾಕೆ ಬಂತು ಅಂದರೆ, ಒಂದು ಕಾಲದಲ್ಲಿ ಹೆಂಡತಿಯಾದವಳನ್ನು ಗಂಡ ಪ್ರೀತಿಸ್ತಿದ್ದ ಎಲ್ಲ ಸರಿ, ಆದರೆ ಅತ್ತೆಯಾದವಳು, ಆ ಗಂಡನ ತಾಯಿಯಾದವಳು ಸರಿಯಾಗಿ ನೋಡ್ಕೊಳ್ತಿರ್ಲಿಲ್ಲ, ಆ ವಿದ್ವಾಂಸರು ಹೇಳಿದರು. ಹಾಗಾಗಿ ಸರಿಯಾಗಿ ಭೋಜನ ಅವಳಿಗೆ ಬಡಿಸ್ತಿರ್ಲಿಲ್ಲ. ಬೇಕಾಬಿಟ್ಟಿಯಾಗಿ ಕೆಲಸ ಮಾಡಿಸ್ಕೊಳ್ತಿದ್ರು, ಭೋಜನ ಸರಿಯಾಗಿ ಬಡಿಸ್ತಿರ್ಲಿಲ್ಲ. ಗಂಡನಿಗೆ ತಾಯಿಯ ವಿರುದ್ಧವಾಗಿ ಮಾತಾಡುವಂಥ ಒಂದು ದನಿ ಆವಾಗಿನ್ನೂ ಬಂದಿರಲಿಲ್ಲ. ಅದಕ್ಕಾಗಿ ತಾನು ಊಟ ಮಾಡುವಾಗ ಒಂದಿಷ್ಟು ಪದಾರ್ಥಗಳನ್ನ ಅಲ್ಲೇ ಉಳಿಸ್ತಿದ್ದ. ಅದು ಹೆಂಡತಿ ಆದವಳು ಮುಂದೆ ಸ್ವೀಕಾರ ಮಾಡಿ ಹೊಟ್ಟೆ ತುಂಬಿಸ್ಕೋತಿದ್ಲು ಅಂತ ಅವರು ಒಬ್ರು ಹೇಳಿದರು. ಇಷ್ಟೇ ಪದ್ಧತಿಯೇ ಹೊರತು ಹೆಂಡತಿ ಆದವಳು ಗಂಡನೆಯಲ್ಲಿ ಕಡ್ಡಾಯವಾಗಿ ಊಟ ಮಾಡಬೇಕು ಅನ್ನೋ ನಿಯಮ ಏನಿಲ್ಲ ಅಂತ ಅವರು ವಿದ್ವಾಂಸರು ಹೇಳಿದರು. ಇದು ಯಾವುದು ಸರಿಯೋ ಯಾವುದು ತಪ್ಪು ನನಗೆ ಗೊತ್ತಿಲ್ಲ. ಆದರೆ ಇದೊಂದು ಶೋಚನೀಯ ಸಂಗತಿ ಇದು. ಇಂಥದ್ದು ಈಗ ಇಲ್ಲ. ಅಂತೂ ಇಂಥದನ್ನೆಲ್ಲ ನಾವು ತೊಡೆದು ಹಾಕಬೇಕು. ಮನೆತನಗಳು, ಅತ್ತೆ ಸೊಸೆಯಂದ್ರ ಸಂಬಂಧ, ತಾಯಿ ಮಕ್ಕಳ ಸಂಬಂಧ ಇವೆಲ್ಲ ಮೊದಲೇ ಸೂಕ್ಷ್ಮವಾದದ್ದು. ನಾನಾ ಥರದ ಕೋಲಾಹಲಗಳಿಗೆ ನಿತ್ಯ ಸಾಕ್ಷಿ ಆಗ್ತಿರ್ತದೆ ಇವೆಲ್ಲ. ಅಂಥದ್ರಲ್ಲಿ ಮಡಿಮೇಲಿಗೆ ಸೇರ್ಕೊಂಡಿದ್ದು ಅದು ಮತ್ತಷ್ಟು ಸೂಕ್ಷ್ಮ ಆಗಿರ್ತದೆ. ಇಂಥ ರಾಗದ್ವೇಷಗಳು ಸೇರ್ಕೊಂಡ್ಬಿಟ್ರೆ ಅದು ಮಡಿಮೇಲ್ಗೆಗಳನ್ನು ಮತ್ತಷ್ಟು ಸಂಕೀರ್ಣವನ್ನಾಗಿ ಮಾಡಿಬಿಡ್ತದೆ. ಅದಕ್ಕೆ ಮನುಷ್ಯ ರಾಗದ್ವೇಷಗಳಿಗೆ ಬಲಿಯಾಗದಂತೆ ಅತ್ತೆಯಾದವಳು ಸೊಸೆಯನ್ನು ಮಗಳಂತೆ ನೋಡ್ಕೊಳ್ಬೇಕು. ವಾಸ್ತವಿಕವಾಗಿ ಅವಳು ಮಗಳೇ ಆಗಬೇಕು. ಆ ಮಗಳಾದವಳು ಅತ್ತೆ ಅನ್ನೋ ಕಾರಣಕ್ಕಾಗೇ ವಿರೋಧ ಮಾಡದೆ ತಮ್ಮ ತಾಯಿಯನ್ನು ಅವಳನ್ನು ಕಾಣಬೇಕು. ಇಬ್ಬರು ಅದನ್ನು ಮಾಡ್ಕೊಳ್ಬೇಕು. ಮಾಡಿಕೊಂಡ್ರೆ ಇಂಥ ರಾಗದ್ವೇಷಗಳೆಲ್ಲ ಪರಿಹಾರ ಆಗಿ ಇಂಥ ಧರ್ಮಶಾಸ್ತ್ರದ ಸಂಕೀರ್ಣತೆ, ಮೊದಲೇ ಧರ್ಮಶಾಸ್ತ್ರ ಬಹಳ ಸೂಕ್ಷ್ಮವಾದದ್ದು. ಇದನ್ನು ವಿಚಾರ ಮಾಡುವಾಗ ಒಬ್ಬರು ಪಂಡಿತರು ಹೇಳಿದರು,
ಬಹಳ ಒಳ್ಳೆಯ ವಿದ್ವಾಂಸರು, ಅನವಶ್ಯಕವಾಗಿ ಯಾರ್ಯಾರ ಕಡೆ ದಾನ ತಗೊಳ್ಳೋದಿಲ್ಲ, ಇನ್ನೊಬ್ಬರ ಕಡೆ ಊಟಕ್ಕೆ ಹೋಗೋದಿಲ್ಲ. ಅವ್ರೇನು ಹೇಳಿದ್ರು ಅಂದರೆ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನಾವು ಯೋಗ್ಯರಲ್ಲ, ಯಾಕೆಂದರೆ ನಮಗೆ ದ್ರವ್ಯ ಶುದ್ಧಿ ಅನ್ನ ಶುದ್ಧಿ ಇಲ್ಲ ಅಂತ ಹೇಳಿದ್ರು ಅವರು. ಅಷ್ಟು ಆಚಾರವಂತರಂಥ ವಿದ್ವಾಂಸ. ಅದೇನು ದ್ರವ್ಯ ಶುದ್ಧಿ ಅನ್ನ ಶುದ್ಧಿ ಅಂದರೆ, ನಾವು ಮತ್ತೊಬ್ಬರ ಕಡೆಯಿಂದ ದಾನ ತಗೊಳ್ಬೇಕು ಅಂತ ಬ್ರಾಹ್ಮಣರಿಗೆ ಏನು ಅಧಿಕಾರ ಇದೆಯಲ್ಲ, ಆ ಅನ್ನ ಸರಿಯಾದ ಮೂಲದಿಂದ ಬಂದಿದೆಯೋ ಇಲ್ಲೋ ಅಂತ ವಿಚಾರ ಮಾಡ್ಬೇಕು ನಾವು. ಸರಿಯಾದ ಮೂಲದಿಂದ ಬಂದಿಲ್ಲದೇ ಇದ್ದರೆ ಆತನ ಮನೆ ನಾವು ಊಟಕ್ಕೆ ಹೋಗಿ ದಕ್ಷಿಣ ತೊಗೊಂಡು ಬಂದರೆ ಆತನ ಪಾಪ ಎಲ್ಲ ನಮ್ಮ ಬೆನ್ನತ್ತಿ ನಮ್ಮ ಮನೆಯೊಳಗೆ ಬರ್ತದೆ. ಇದು ನಿಮ್ಮ ಅನ್ನ ಶುದ್ಧಿಯನ್ನು ಕೆಡಿಸ್ತದೆ. ನೀವು ಉಂಡ ಅನ್ನ ಸರಿ ಇಲ್ಲದೇ ಇದ್ದರೆ ನಿಮ್ಮ ಶರೀರ ನಿಮ್ಮ ಮನಸ್ಸು ಕಲುಷಿತ ಆಗ್ತದೆ. ಅದ್ರ ಮೂಲಕ ಧರ್ಮಶಾಸ್ತ್ರಗಳ ಸೂಕ್ಷ್ಮವನ್ನು ಅರಿಯುವ ಭೇದಿಸುವ ನಿಮ್ಮ ಶಕ್ತಿ ಏನಿದೆ ಅದು ಕುಂಠಿತ ಆಗ್ತದೆ. ಇದು ಅನ್ನಶುದ್ಧಿ. ದ್ರವ್ಯ ಶುದ್ಧಿ ಅಂದರೆ ನೀವು ಸಂಪಾದನೆ ಮಾಡುವಂಥ ಮತ್ತು ಅದನ್ನು ಖರ್ಚು ಮಾಡುವಂಥ ರೀತಿ ಅದು ಬಹಳ ಶುದ್ಧವಾಗಿರಬೇಕು. ಬ್ರಾಹ್ಮಣನ ಅದವನಿಗೆ ನೌಕರಿ ಮಾಡಲಿಕ್ಕೆ ಅಧಿಕಾರವೇ ಇಲ್ಲ, ಅದು ನೌಕರಿ ಮಾಡಲೇಬಾರ್ದು ಅಂತಲೇ ಶಾಸ್ತ್ರ ಇದೆ. ನೌಕರಿ ಮಾಡೋರ ಪಾಡು ಏನೇನಾಗ್ತದೆ, ಧರ್ಮಶಾಸ್ತ್ರವನ್ನು ಆಚರಣೆ ಮಾಡಲಿಕ್ಕೆ ಅವ್ರಿಗೆ ಎಷ್ಟು ವಿಘ್ನಗಳು ಬರ್ತವೆ ಅಂತ ನಿಮಗೆಲ್ಲರಿಗೂ ಗೊತ್ತಿದ್ದೇ ಇದೆ. ಯಾವಾಗ ಸಂಧ್ಯಾವಂದನೆ ಮಾಡಬೇಕು, ದೇವರ ಪೂಜೆ ಯಾವಾಗ, ಬ್ರಹ್ಮಯಜ್ಞ ಯಾವಾಗ, ಆತನ ವೈಶ್ವದೇವ ಬಲಿಹರಣ, ಈ ಥರದ ಭೋಜನ ಮಂಡಲ ಚಿತ್ರಾವತಿ ಇದೆಲ್ಲ ಯಾವಾಗ ಆತ ಮಾಡ್ಯಾನ, ಎಲ್ಲೆಲ್ಲೋ ವರ್ಗ ಆಗಿ ಹೋಗಬೇಕು, ನಾನಾ ಥರದ ಸಮಸ್ಯೆಗಳು. ಅದಲ್ಲದೆ ಯಾರ ಕೈ ಕೆಳಗೆ ನೌಕರಿ ಮಾಡ್ತಿರ್ತಾನೋ ಆತ ಧರ್ಮಾತ್ಮನಾಗಿದ್ದರೆ ಸರಿ, ಧರ್ಮಾತ್ಮನಾಗಿಲ್ಲದೆ ಇದ್ದರೆ ನಿಮ್ಮ ಧರ್ಮಾಚರಣೆ ಮತ್ತಷ್ಟು ಸಂಚಕಾರ. ಅದಕ್ಕಾಗಿ ಆತ ನೌಕರಿ ಮಾಡುವಂತನೇ ಇಲ್ಲ. ಸಮಾಜ ಆತನ ಆಚಾರ, ಆತನ ಜ್ಞಾನ, ಆತನ ನಿಷ್ಠೆ ಅದರಿಂದ ಪ್ರಭಾವಿತ ಆಗಿ ಆತನಿಗೆ ಏನು ತಾನಾಗೇ ಕೊಡ್ತದೋ ಅದನ್ನು ಸ್ವೀಕಾರ ಮಾಡಿಕೊಂಡು ಆತ ಇರಬೇಕು. ಭೋಗ ಪದಾರ್ಥಗಳನ್ನ, ಜೀವನದ ಅನುಕೂಲಗಳನ್ನಂತೂ ಆತ ಅಪೇಕ್ಷೆ ಪಡಲೇಬಾರದು. ಇದು ದ್ರವ್ಯ ಶುದ್ಧಿ. ನಾವು ಸಂಪಾದನೆ ಮಾಡುವಂಥ ಆ ದ್ರವ್ಯ ಧನ ಮತ್ತು ಅದನ್ನು ಖರ್ಚು ಮಾಡುವ ರೀತಿ ಎರಡೂ ಶುದ್ಧವಾಗಿದ್ದರೆ ನಮಗೆ ಧರ್ಮಶಾಸ್ತ್ರಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಬರ್ತದೆ. ಇಲ್ಲದೆ ಇದ್ರೆ ಇಲ್ಲ ಅಂದರು ಆ ವಿದ್ವಾಂಸರು. ಇಲ್ಲಿ ನಿಮ್ಮನ್ನೇ ಕೇಳದೇ ಇದ್ರೆ ಮತ್ತೆ ಯಾರನ್ನು ಕೇಳಬೇಕು ಅಂದೆ ನಾನು, ಇಷ್ಟು ಕಠಿಣವಾದದ್ದು. ಆದರೂ ಅವ್ರು ತಮ್ಮ ಅಭಿಪ್ರಾಯ ಹೇಳಿದರು, ಅದು ವಿಷಯ ಬೇರೆ. ಇಷ್ಟು ಕಠಿಣ ಇದೆ, ಅದಕ್ಕಾಗಿ ಇಷ್ಟೆಲ್ಲ ನೀತಿ ನಿಯಮಗಳನ್ನು ಆತ ಪಾಲನೆ ಮಾಡಬೇಕಾಗ್ತದೆ. ಭೀಮಸೇನನ ಕಾಲದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಹೀಗೆ ಮಾಹಿತಿ ಇದೆ. ಭೀಮಸೇನ ಪ್ರತಿಯೊಂದು ನಗರದಲ್ಲಿಯೂ ಪ್ರತಿಯೊಂದು ಗ್ರಾಮದಲ್ಲಿಯೂ ನಾಲ್ವರು ಬ್ರಾಹ್ಮಣರನ್ನು ಸಂಬಳಪೂರ್ವಕವಾಗಿ ಇಟ್ಟು ಅವರ ಮೂಲಕ ಧರ್ಮಾಚರಣೆ ಮಾಡಿಸ್ತಿದ್ದ. ಧರ್ಮಾಚರಣೆಗಳನ್ನು ಜನರಿಗೆ ಹೇಳಿಕೊಡಿ ಅಂತ ಹೇಳ್ತಿದ್ದಂತೆ, ವೇತನ ಕೊಡ್ತಿದ್ದಂತೆ. ಭೀಮಸೇನ ಯೋಗ್ಯ ಆದ್ದರಿಂದ, ಪ್ರಾಣದೇವ ಆದ್ದರಿಂದ ಆತನ ಕೈ ಕೆಳಗೆ ನೌಕರಿ ಮಾಡಲಿಕ್ಕೆ ಅವ್ರಿಗೆ ಹಿಂಜರಿಕೆ ಇರಲಿಲ್ಲ. ಬೇರೆಯವ್ರ ಕೈ ಕೆಳಗೆ ನೌಕರಿ ಮಾಡಿದ್ರೆ ಗತಿ ಏನು? ಯಾವಾಗ ಧರ್ಮಾಚರಣೆ, ಸಂಸಾರ ಯಾವಾಗ, ನಿಷ್ಠೆ ಯಾವಾಗ? ಇದು ಬ್ರಾಹ್ಮಣನಾದವನು ನೌಕರಿ ಮಾಡಬಹುದು ಅನ್ನುವ ತತ್ವದ ಹಿನ್ನೆಲೆ. ಈ ಪ್ರಕಾರವಾಗಿ ನಾವು ದ್ರವ್ಯ ಶುದ್ಧಿ ಮತ್ತು ಅನ್ನ ಶುದ್ಧಿಗಳನ್ನು ನಾವು ಪಾಲನೆ ಮಾಡಬೇಕು ಅಂತ ಅದರ ಅಭಿಪ್ರಾಯ. ಒಬ್ಬರು ವಿದ್ವಾಂಸರು ಹೀಗೊಂದು ಶ್ಲೋಕ ತೋರಿಸಿದರು. ಇದು ಬ್ರಹ್ಮವೈವರ್ತ ಪುರಾಣದಲ್ಲಿದೆ, ವ್ಯಾಸರಿಂದಲೇ ರಚಿತವಾದಂಥ ಬ್ರಹ್ಮವೈವರ್ತ ಪುರಾಣ ಇದು. ಅಶಿರಸ್ಕಂತು ಯತ್ಸ್ನಾನಂ ಪತ್ಯುರುಚ್ಚಿಷ್ಟ ಭೋಜನಂ ದ್ವಾದಶಿ ಲಂಘನಂ ಚೈವ ಕುಲಸ್ತ್ರೀಣಾಂ ನ ಘೋಷಭಾತ್. ಇದೊಂದು ಶ್ಲೋಕ. ಸ್ತ್ರೀಯರಿಗೆ ಪ್ರತಿನಿತ್ಯ ತಲೆ ಮೇಲೆ ಸ್ನಾನ ಮಾಡಲಿಕ್ಕಾಗೋದಿಲ್ಲ, ಮತ್ತು ಆಕೆ ಗಂಡನ ಉಚ್ಚಿಷ್ಟವನ್ನು ಭೋಜನ ಮಾಡಬೇಕಾಗ್ತದೆ. ಮತ್ತು ದ್ವಾದಶಿ ತಿಥಿ ಮುಗಿಯೋದ್ರೊಳಗೆ ಆಕೆಗೆ ಭೋಜನ ಮಾಡಲಿಕ್ಕೆ ಅನುಕೂಲ ಆಗೋದಿಲ್ಲ, ಯಾಕೆಂದ್ರೆ ಎಲ್ಲರಿಗೂ ಬಡಿಸ್ಬೇಕಲ್ಲ. ಅದಾದ್ಮೇಲೆ ತಾನು ಭೋಜನ ಮಾಡಬೇಕಲ್ಲ. ಅವರೆಲ್ಲರಿಗೂ ಮುಹೂರ್ತ ಕಳೆಯೋದ್ರೊಳಗೆ ಭೋಜನ ಆಗ್ತದೆ. ಆಕೆ ಗತಿ ಏನು ಅಂದರೆ, ಆ ಬ್ರಹ್ಮವೈವರ್ತ ಪುರಾಣದ ಶ್ಲೋಕ ಹೇಳಿದೆ, ಅವಳಿಗೆ ದೋಷ ಇಲ್ಲ. ಪ್ರತಿನಿತ್ಯ ತಲೆಯ ಮೇಲೆ ಸ್ನಾನ ಮಾಡದೇ ಇದ್ರೂ ಆಕೆಗೆ ದೋಷ ಇಲ್ಲ. ಗಂಡನ ಉಚ್ಚಿಷ್ಟವನ್ನು ಭೋಜನ ಮಾಡಿದ್ರೂ ದೋಷ ಇಲ್ಲ. ದ್ವಾದಶಿ ತಿಥಿಯ ಲೋಪ ಆದರೂ ಕೂಡ ದೋಷವಿಲ್ಲ. ಹೀಗೆ ಬ್ರಹ್ಮವೈವರ್ತ ಪುರಾಣದ ಶ್ಲೋಕ ಇದೆ. ಹಾಗಾಗಿ ಇದು ಸ್ತ್ರೀಯಾದವಳು ಗಂಡನ ಉಚ್ಚಿಷ್ಟವನ್ನು ಭೋಜನ ಮಾಡಬೇಕು ಅಂತ ಅನ್ನೋದಕ್ಕೆ ಒಂದು ಪ್ರಮಾಣಭೂತವಾದ ಶ್ಲೋಕ ಆಗಿದೆ ಅಂತ ಒಬ್ಬರು ವಿದ್ವಾಂಸರು ಹೇಳಿದರು. ನಮ್ಮಲ್ಲಿ ಎಲ್ಲನೇ ಗೊಂದಲನೆ. ಪತ್ಯುರುಚ್ಚಿಷ್ಟ ಭೋಜನ ಅಂತ ಇಲ್ಲಿ ಎರಡನೇ ಪಾದ ಇದೆಯಲ್ಲ, ಆ ಎರಡನೇ ಪಾದವೇ ಪ್ರಕ್ಷಿಪ್ತ. ಅದರ ಬದಲಾಗಿ ಪರ್ಯೂಷಿತ ಭೋಜನ ಅಂತ ಮತ್ತೊಂದು ಶ್ಲೋಕ ಅಲ್ಲಿ ಸೇರ್ಕೊಂಡಿದೆ ಅಂತ ಮತ್ತೊಬ್ಬರು ವಿದ್ವಾಂಸರು ಹೇಳಿ. ಸ್ತ್ರೀಯಾದವರು ತಲೆ ಮೇಲೆ ಸ್ನಾನ ಮಾಡಿದ್ರೂ ದೋಷ ಇಲ್ಲ. ಒಂದು ವೇಳೆ ತಪ್ಪಿ ಪರ್ಯೂಷಿತ ಅಡಿಗೆ ಮಾಡಿಟ್ಟು 3 ಗಂಟೆ ಆದ್ಮೇಲಿನ ಭೋಜನವನ್ನು ನಾವು ಭೋಜನ ಮಾಡಬಾರ್ದು ಅಂತಿದೆ ಭಗವದ್ಗೀತಾದಲ್ಲಿ ಇತ್ಯಾದಿ ಕಡೆಗಳಲ್ಲಿ. ಅದನ್ನು ಇವತ್ತಿಂದು ನಾಳೆ ಭೋಜನ ಮಾಡಬಾರ್ದಂತೂ ದೂರತೋಪಾಸ್ತ. ಯಾತಯಾನಂ ಗತರಸಂ ಪೂತಿ ಪರ್ಯೂಷಿತಂ ಚಯತ್, ಇದೆಲ್ಲ ತಾಮಸಾಹಾರ ಅಂತ ಭಗವದ್ಗೀತೆ ಹೇಳಿದೆ. 17ನೇ ಅಥವಾ 18ನೇ ಅಧ್ಯಾಯ ಇದ್ದಿರಬೇಕು. 3 ಗಂಟೆ ಕಳೆದ ಆಹಾರವನ್ನು ನಾವು ಸ್ವೀಕಾರ ಮಾಡಬಾರ್ದು. ನಮಗೆ ಸರಿ, ಹೆಂಡತಿ ಆದವಳು ನಿಮಗೆ ಬಡಿಸಿ, ಮಕ್ಕಳಿಗೆಲ್ಲ ಬಡಿಸಿ, ಅತಿಥಿ ಅಭ್ಯಾಗತರಿಗೆ ಬಡಿಸಿ ತಾನು ಊಟ ಮಾಡುವಾಗ
3 6 ಆಗಿಬಿಟ್ಟಿರ್ತದೆ. ಅವ್ರು ಊಟ ಮಾಡೋದು ಯಾವಾಗ? ಅದಕ್ಕಾಗಿ ಅವರು 3 ತಾಸು ಕಳೆದ ಬಳಿಕ ಊಟ ಮಾಡಿದ್ರು ತೊಂದರೆ ಇಲ್ಲ. ಹಾಗಾಗಿ ಪತ್ಯುರುಚಿಷ್ಟ ಭೋಜನ ಅಂತ 2ನೇ ಪಾದ ಏನಿದೆ ಅಲ್ಲಿ ಸೇರ್ಕೊಂಡಿದೆಯಲ್ಲ, ಆ 2ನೇ ಪಾದದ ಬದಲಾಗಿ ಹೀಗೊಂದು ಶ್ಲೋಕ ಇದೆ, ಅದನ್ನು ನಿಮ್ಮ ಶ್ಲೋಕ ಪ್ರಮಾಣವೇ ಅಲ್ಲ ಅಂತ ಮತ್ತೊಬ್ಬ ವಿದ್ವಾಂಸರು ತೆಗೆದ್ರು. ಹಾಗಾಗಿ ಈ ಶ್ಲೋಕವನ್ನು ಎಲ್ಲರೂ ಒಪ್ಪೋದಿಲ್ಲ. ವಿದ್ವಾಂಸರಲ್ಲಿಂದ ಭಿನ್ನಾಭಿಪ್ರಾಯ ವಿವಾದ ಮುಗಿಯೋದೂ ಇಲ್ಲ. ಮತ್ತು ಇದ್ದುದನ್ನು ಮೆದುಳಿಗೆ ನಾನು ಹೇಳಿದೆ. ಪತಿವೃತ ಅಂತ ಒಂದು ಪುಸ್ತಕ ಇದೆ, ಕರ್ಣಂ ವರದಾಚಾರ್ಯರು ಅಂತನವರು ಮುದ್ರಣ ಮಾಡಿದ್ದಾರೆ. ಅದಕ್ಕೆ ಮುನ್ನುಡಿಯನ್ನು ಸತ್ಯಾತ್ಮ ತೀರ್ಥರು, ವಿಶ್ವಾದ ಮಠದ ಶ್ರೀಪಾದರಾಜ ಸತ್ಯಾತ್ಮ ತೀರ್ಥರು ಮುನ್ನುಡಿಯನ್ನು ಬರೆದಿದ್ದಾರೆ. ಅದರಲ್ಲಿ ಭಾಗವತದಲ್ಲಿ ಬರುವಂಥ ಒಂದು ಪ್ರಸಂಗವನ್ನು ಕಶ್ಯಪ ಋಷಿಗಳು ಅದಿತಿ ಅಥವಾ ದಿತಿ ತಮ್ಮ ಪತ್ನಿಗೆ ಯಾವ್ಯಾವ ವ್ರತಗಳನ್ನು ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಉಚ್ಚಿಷ್ಟ ಭೋಜನವನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ಆದರೆ ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಸತ್ಯಧರ್ಮ ತೀರ್ಥರು ಪತಿಯ ಉಚ್ಚಿಷ್ಟವೊಂದನ್ನು ಬಿಟ್ಟು ಉಳಿದ ಭೋಜನವನ್ನು ಮಾಡಬಾರದು ಅಂತ ಹೇಳಿದ್ದಾರೆ. ಹಾಗಾಗಿ ಪತಿಯ ಉಚ್ಚಿಷ್ಟವನ್ನು ಭೋಜನ ಮಾಡೋದು ಯೋಗ್ಯ ಅಂತ ಗೊತ್ತಾಗ್ತದೆ ಅಂತ ಆ ಪುಸ್ತಕದಲ್ಲಿ ವರ್ಣಿತ ಆಗಿದೆ. ಆ ವಿದ್ವಾಂಸರನ್ನು ಮಾತಾಡಿಸಿದಾಗ ಈ ಅಭಿಪ್ರಾಯ ಹೊರಬಂತು. ಉತ್ತಾದ ಮತ್ತು ಶ್ರೀಪಾದರು ಕೂಡ ಆ ಪುಸ್ತಕವನ್ನು ನೋಡೇ ಮುನ್ನುಡಿ ಬರೆದಿದ್ದರಿಂದ ಅವ್ರಿಗೂ ಕೂಡ ಸಮ್ಮತ ಅಂತ ತಿಳ್ಕೊಳ್ಬೋದು. ಸ್ವಾರಸ್ಯ ಏನಂದರೆ, ಉತ್ತಾದ ಮತ್ತು ಶ್ರೀಪಾದರು ಅದನ್ನು ಒಪ್ಪುವಂತ ಕಾಣಿಸ್ತದೆ ನಮಗೆ. ನಾನು ಉತ್ತಾದ ಮತ್ತು ಶ್ರೀಪಾದರನ್ನು ನೇರವಾಗಿ ಸಂಪರ್ಕ ಮಾಡಿಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಆದರೆ ಅವ್ರ ಶಿಷ್ಯರಾದವರೇ ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ಇದು ಗೊತ್ತಿರಲಿ. ಬೇಜಾರು ಮಠದ ಶ್ರೀಪಾದರು ಅದನ್ನು ನಿರಾಕರಣೆ ಮಾಡ್ತಾರೆ. ಹೆಂಡತಿಯಾದವಳು ಗಂಡನ ಎಲೆಯಲ್ಲಿ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ಅವರ ಶಿಷ್ಯರಲ್ಲಿ ಮತ್ತೆ ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ಸಹೋದರಿಯರಲ್ಲೇ ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ಓರಗಿತ್ತಿಯರಲ್ಲೇ ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ಇದೆಲ್ಲ ನಮ್ಮ ಕುಟುಂಬದಲ್ಲಿ, ನಮ್ಮ ಸಂಬಂಧಿಕರಲ್ಲಿ ನಡೆದಿದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ನಡೆದ ಪದ್ಧತಿಗಳನ್ನು ನೀವು ಆಚರಣೆ ಮಾಡಿದ್ರೆ ಸಾಕು. ಅದನ್ನು ದೊಡ್ಡ ವಿಷಯ, ದೊಡ್ಡ ಕೋಲಾಹಲ, ಪ್ರತಿಷ್ಠೆಯ ವಿಷಯ ಮಾಡಬೇಕಾಗಿಲ್ಲ. ನನಗೆ ತಿಳಿದು ನಾನು ನಿಮ್ಮ ಎದುರಿಗೆ ಹೇಳಿದೆ. ಮತ್ತೊಬ್ಬ ವಿದ್ವಾಂಸರು ಹೇಳಿದರು, ಇದು ಬಹಳ ಯೋಗ್ಯವಾದ ಸಂಗತಿ ಅಂತ ಕಾಣಿಸ್ತು ನನಗೆ. ಅದಕ್ಕಿಂತ ಮೊದಲು ನಾನು ಹಿಂದೆ ಏನು ಹೇಳಿದ್ದೆ, ಪತ್ನಿಯಾದವಳು ಗಂಡನನ್ನ ಪ್ರತೀಕ ವಿಗ್ರಹ ಅಂತ ಸ್ವೀಕಾರ ಮಾಡಿ ಆತನಿಗೆ ಬಡಿಸಿ ಉಳಿದಿದ್ದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ನಲ್ಲ. ಅದಕ್ಕಾಗಿ ಅವತ್ತು ಹೇಳಿದ್ದೆ ನಾನು ಏನಂತ, ಆ ಭೋಜನ ಪಾತ್ರ ಏನಿದೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಣ್ಣ ತಟ್ಟೆ ಇರಲಿ, ಅದಕ್ಕೆ ಕೆಲವು ಭಕ್ಷ್ಯ ಭೋಜ್ಯಗಳನ್ನು ಆ ಹೆಂಡತಿ ಆದವಳು ಬಡಿಸ್ಕೊಂಡಿರಲಿ, ಅನ್ನ ಒಂದು ಬಿಟ್ಟು ಉಳಿದಿದ್ದನ್ನು ಬಡಿಸ್ಕೊಂಡಿರಲಿ. ಯಾಕೆಂದರೆ ಅವಳು ಭೋಜನ ಮಾಡೋ ಹೊತ್ತಿಗೆ ಅನ್ನ ಆರಿ ತಣ್ಣಗಾಗಿರಬಾರ್ದು. ನನಗೆ ತಣ್ಣಗಿನ ಅನ್ನವನ್ನು ಊಟಕ್ಕೆ ಹಾಕಿದ್ದು ಮತ್ತೆ ಹಾಕಿ ಕೋಲಾಹಲ ಮಾಡುವಂತಾಗಬಾರ್ದು. ಉಳಿದು ಭಕ್ಷ್ಯ ಭೋಜ್ಯಗಳನ್ನು ಮಾತ್ರ ಹಾಕೊಂಡಿರಲಿ. ಪತಿ ಪರಿಷೇಕ ಮಾಡುವಾಗ ತನ್ನ ತಟ್ಟಿಗೂ ಆ ತಟ್ಟಿಗೂ ಎರಡಕ್ಕೂ ಪರಿಷೇಕ ಮಾಡಲಿ, ಚಿತ್ರಾಹುತಿ ಇಡಲಿ, ಧೃತಪಾತ್ರನಾಗಿ ಆತ ಭೋಜನ ಮಾಡಲಿ, ಪಂಚಪ್ರಾಣಾಹುತಿಗಳನ್ನು ಎಚ್ಚರಿಸಿ ತಗೊಂಡು ಪಂಚಪ್ರಾಣಾಹುತಿಗಳನ್ನು ತಗೊಂಡು ಆದಮೇಲೆ ಒಂದಿಷ್ಟು ಅನ್ನವನ್ನು ತೆಗೆದು ಆ ತಟ್ಟೆಗೆ ಹಾಕಲಿ. ಗಂಡನ ಶೇಷ ಆಯ್ತದೆ, ಉಚ್ಚಿಷ್ಟ ಆಗಲಿಲ್ಲ, ಶೇಷವೂ ಆಯಿತು. ಆಧುನಿಕ ವಿದ್ಯಾವಂತ ಸ್ತ್ರೀಯರಿಗೆ ಅದರಿಂದ ನೋವೂ ಆಗೋದಿಲ್ಲ. ಪ್ರಶ್ನೆ ಅವ್ರದೇ ಬಂದಿತ್ತಲ್ಲಿ, ಅವ್ರದೇ ಬಂದಿತ್ತು. ಗಂಡನ ಉಚ್ಚಿಷ್ಟವೂ ಆಗಲಿಲ್ಲ, ಶೇಷವೂ ಆಯಿತು. ಹೀಗೊಂದು ನಾನು ಪರಿಹಾರ ಸೂಚನೆ ಮಾಡಿದ್ದೆ. ಎಷ್ಟೋ ವಿದ್ವಾಂಸರು ಪರವಾಗಿಲ್ಲ, ಇದು ಒಳ್ಳೆಯ ಪರಿಹಾರ ಆಗಿದೆ ಅಂತ ಅಂದರು. ಕೆಲವರು ನೋಡಬೇಕು, ವಿಚಾರ ಮಾಡಬೇಕು ಅಂದರು. ತಲೆ ಬೋಲ್ತು ಬಿಡಬೇಕು ಅಂತ ಶಾಸ್ತ್ರ ಇದೆ. ಮುಂದೆ ಕ್ರಾಸ್ ಬಿಟ್ಟು ಹಿಂದೆ ಬಿಟ್ಟಿರ್ತಾರೆ ವಿದ್ವಾಂಸರು, ವೈದಿಕರೆಲ್ಲರೂ. ಅದರಂತೆ ಇದೊಂದು ಸರಿಯೋ ತಪ್ಪೋ ಮುಂದೆ ಸದ್ಯ ಇದನ್ನು ಪಾಲನೆ ಮಾಡಿ. ಆಧುನಿಕ ವಿದ್ಯಾವಂತ ಸ್ತ್ರೀಯರಿಗೂ ಅನುಕೂಲವೂ ಆಗಲಿ, ಸಂಪ್ರದಾಯವೂ ತಪ್ಪದೇ ಇರುವಂತಾಗಲಿ. ಇದು ನಡುವಿನ ತಂತಿ ಮೇಲಿನ ನಡಿಗೆ ನನ್ನದು ಅಂತ ಅದನ್ನು ಹಿಂದೆ ಹೇಳಿದ್ದೆ. ಇದಕ್ಕೆ ಸಮಾಧಿಯಾಗಿ ಒಬ್ಬ ವಿದ್ವಾಂಸರು ಹೇಳಿದ ಸಂಗತಿ ನಾನು ನನ್ನ ತಲೆಯಿಂದ ಊಹೆ ಮಾಡಿದ್ದೆ ಅಂತ ನಾನು ತಿಳ್ಕೊಂಡಿದ್ದೆ. ಆಗ ಒಬ್ಬ ವಿದ್ವಾಂಸರು ಅದನ್ನು ಒಪ್ಪಿದ್ರು, ನೀವು ಹೇಳಿ ಸರಿ ಇದೆ, ಹಿಂದೆ ಹೀಗೆ ಮಾಡ್ತಿದ್ರು ಅಂತ ಹೇಳಿದರು. ಅದನ್ನು ನಿಮ್ಮ ಎದುರಿಗೆ ಈಗ ಹೇಳ್ತೇನೆ. ಗಂಡನ ಉಚ್ಚಿಷ್ಟವನ್ನು ಸ್ವೀಕಾರ ಮಾಡೋದೇನಿದೆ ಐಚ್ಛಿಕ, ಅದು ಕಡ್ಡಾಯ ಅಲ್ಲ ಅಂತ ಅವರು ಹೇಳಿದರು. ಕೆಲವರು ನಿಷಿದ್ಧ, ಮಾಡಲೇಬಾರ್ದು, ಗಂಡನ ಉಚ್ಚಿಷ್ಟವನ್ನು ಹೆಂಡತಿ ಸ್ವೀಕಾರ ಮಾಡಲೇಬಾರ್ದು ಅಂದರು. ಕೆಲವರು ಐಚ್ಛಿಕ ಅಂದರು, ಕೆಲವರು ಕಡ್ಡಾಯ ಅಂದರು. 3 ಥರ ಅಭಿಪ್ರಾಯಗಳು ನಾವು ಕೇಳಿದ್ವಿ. ಈಗ ಇಲ್ಲಿ ಒಂದು ಅಭಿಪ್ರಾಯ ನಮಗೆ ಈಗ ಕಂಡು ಬಂದಿದೆ. ಗಂಡನ ಉಚ್ಚಿಷ್ಟವನ್ನು ಅಥವಾ ಆತನ ಶೇಷವನ್ನು ಹೆಂಡತಿ ಸ್ವೀಕಾರ ಮಾಡಬೇಕು ಅಂದರೆ ಗಂಡ ಪ್ರವಾಸಕ್ಕೆ ಹೋದಾಗ ಗತಿ ಏನು? ವಿದ್ವಾಂಸರಾದವರು ಪ್ರವಾಸಕ್ಕೆ ಹೋಗ್ತಿರ್ತಾರೆ, ಮೇಲಿನ ಮೇಲೆ ಪ್ರವಚನಕ್ಕೆ, ಅಲ್ಲಿ ಸ್ವಾಮಿಗಳು ಕರೆದ್ರು ಅಂತ ಅಲ್ಲಿ ಹೋಗ್ತಿರ್ತಾರೆ. ಆವಾಗ ಹೆಂಡತಿ ಏನು ಮಾಡಬೇಕು? ಇನ್ನೂ ಒಂದಿದೆ, ಉತ್ಸರ್ಜನ ಉಪಕರ್ಮ ಅಂತಿದೆಯಲ್ಲ. ಮೊದಲಿನ ಕಾಲದಲ್ಲಿ ಈ 6 ತಿಂಗಳಿಗೊಮ್ಮೆ ಉತ್ಸರ್ಜನ, 6 ತಿಂಗಳಿಗೊಮ್ಮೆ ಉಪಕರ್ಮ. ಆತ ದೇಶ ಸಂಚಾರ ಮಾಡಿ ಬರಬೇಕಂತ. ಬ್ರಾಹ್ಮಣಂತೆ ಅಪ್ರವಾಸಿನಂ, ಬ್ರಾಹ್ಮಣ ಎಂದು ಪ್ರವಾಸ ಮಾಡಲಾರ್ದೆ ಹಾಗೆ ಉಳಿಬಾರ್ದು ಅಂತಿದೆ. ಅದಕ್ಕಾಗಿ 6 ತಿಂಗಳು ಶಿಷ್ಯರಿಗೆ ಪಾಠ ಹೇಳಬೇಕು, 6 ತಿಂಗಳು ದೇಶ ಸಂಚಾರ ಮಾಡಬೇಕು ಅಂತಿದೆ. ಇದು ಮಹಾಭಾರತಾದಿಗಳಲ್ಲಿಯೂ ಕೂಡ ಪ್ರವಾಸವನ್ನು ಮಾಡದೇ ಇರೋ ಬ್ರಾಹ್ಮಣನಿಗೆ ಮಹಾಪಾಪ ಯಾವುದು ಬರ್ತದೋ ಆ ಪಾಪ ಸುಳ್ಳಾಡುವಂಥ ಬ್ರಾಹ್ಮಣನಿಗೆ ಬರಲಿ ಅಂತ ಶಪಥ ಮಾಡಿದ್ದಿದೆ. ಅದಕ್ಕಾಗಿ ಬ್ರಾಹ್ಮಣನಿಗೆ ಪ್ರವಾಸ ಮಾಡೋದು ಕರ್ತವ್ಯ.
ಆತ ಪ್ರವಾಸ ಮಾಡಿದಾಗ ಹೆಂಡತಿನ ಕಟ್ಕೊಂಡು ಹೋಗೋದೇ ಹೇಗಾದ್ರೆ ಹೆಂಡತಿಗೆ ಅವನು ಶೇಷ ಸಿಗಬೇಕಲ್ಲ, ಅದಕ್ಕೇನು ಮಾಡಬೇಕು? ಭಾಳ ಸ್ವಾರಸ್ಯವಾದ್ದು. ಇದನ್ನು ಆಚರಣೆ ತರಲಿಕ್ಕೆ ನೀವು ಭಾಳ ಸುಲಭ. ಒಳ್ಳೆ ವಿದ್ವಾಂಸರು ಮಡಿಬೀರಿಗೆ ಮಾಡುವಂಥವ್ರು ಹೇಳಿದ್ದೀರನ್ನು. ಅದೇನೆಂದರೆ, ಗಂಡ ಪ್ರವಾಸ ಮಾಡುವಾಗ ಒಂದು ಅರ್ಧ ಕಿಲೋ ಪುಟಾಣಿಯೋ ಹುರಿಗಾಳೋ ತಂದಿಟ್ಕೋಬೇಕು. ಅದನ್ನು ತಂದು ಸ್ವಲ್ಪ ತಿನ್ನಬೇಕು. ಹೀಗೆ ಎಂಜಲ್ ಮಾಡಿ ತಿನ್ನಬೇಕಾದ್ದೇನಿಲ್ಲ, ಶೇಂಗಾ ಪುಟಾಣಿ ಇತ್ಯಾದಿಗಳನ್ನು ಎತ್ತರಿಸೇ ತಿಂದಿರ್ತಾನೆ. ಆ ಉಳಿದ ಅರ್ಧ ಕಿಲೋ 1 ಕಿಲೋ ಶೇಂಗಾ ಪುಟಾಣಿನ ಹೆಂಡತಿಯ ಸುಪರ್ದಿಗೆ ಒಪ್ಪಿಸಿ ಹೋಗಬೇಕು. ಆಕೆ ತಾನು ಅಡುಗೆ ಮಾಡಿಸಿ ಊಟ ಮಾಡುವಾಗ ಅದರಿಂದ ಒಂದಿಷ್ಟು ಶೇಂಗಾ ಪುಟಾಣಿಗಳನ್ನು ತನ್ನ ಎಲೆಗೆ ಹಾಕ್ಕೊಂಡು ಗಂಡನ ಶೇಷ ಅಂತ ಊಟ ಮಾಡಿ ಸಂತೃಪ್ತವಾಗಬೇಕು. ಹೀಗೆ ಮಾಡ್ತಿದ್ರು ಅಂತ ಹೇಳಿದ್ರು ಅವರು. ಇದು ಯೋಗ್ಯವಾಗಿ ಕಾಣಿಸ್ತದೆ. ಈಗ ನಾನು ಹೇಳಿದಂತೂ ಏನಿದೆ, ಗಂಡ ತಾನು ಎತ್ತರಿಸಿ ಪಂಚಕಾಂಶಗಳನ್ನು ತಗೊಳ್ಬೇಕು. ಎಂಜಲ್ ಮಾಡಿ ತಗೊಳ್ಳೋದು ಬದಲಾಗಿ ಎತ್ತರಿಸಿ ತಗೊಳ್ಬೇಕು. ಒಂದಿಷ್ಟು ಅನ್ನವನ್ನು ಹೆಂಡತಿಯ ಆ ತಟ್ಟೆಗೆ ಹಾಕಬೇಕು. ಅದನ್ನು ಆಕೆ ಗಂಡನ ಶೇಷ ಅಂತ ಸ್ವೀಕಾರ ಮಾಡಲಿಕ್ಕೆ ತೊಂದರೆ ಇಲ್ಲ ಅಂತ ನಾನು ಹೇಳಿದ್ದೆ. ಅಂತೂ ನಾನು ಹೇಳಿದ್ದೇನಿದೆ ಅದು ಕೆಲವು ವಿದ್ವಾಂಸರಿಗೆ ಸಮ್ಮತವೇ ಆಗಿದೆ, ಪರಂಪರೆಗೆ ಅದು ಒಪ್ಪಿತವೇ ಆಗಿದೆ ಅಂತ ತಿಳಿದು ಭಾಳ ಸಂತೋಷ ಅನಿಸ್ತು ನಮಗೆ. ಇದನ್ನು ಆಚರಣೆ ತರೋದು ಭಾಳ ಸುಲಭ. ತರೋರು ಯಾರಾದರೂ ಅನುಕೂಲ ಇದ್ದರೆ ಅದನ್ನು ತರಬಹುದು. ಒಂದು ಅರ್ಧ ಕಿಲೋ ಪುಟಾಣಿಯೋ ಮತ್ತೊಂದು ಅರ್ಧ ಕಿಲೋ ಕಡಲೆ ಬೀಜವೋ ಶೇಂಗಾನೋ ಇದನ್ನು ಆಚರಣೆ ತರೋದೇನು ಕಷ್ಟ ಅಲ್ಲ. ಅಂತೂ ಗಂಡಸಿಗೆ ನಿಯಮ ಏನಂದರೆ, ಉಚ್ಚಿಷ್ಟವನ್ನಂತೂ ಊಟ ಮಾಡಲೇಬಾರ್ದು. ಸ್ತ್ರೀ ಜೊತೆಗೆ ಸಹಭೋಜನವೂ ಕೂಡ ಇಲ್ಲ. ತನ್ನ ಪತ್ನಿ ಜೊತೆಗೆ ಆಗಲಿ ತಾಯಿ ಜೊತೆಗೆ ಆಗಲಿ ಸಹಭೋಜನ ಆತನಿಗೆ ಏನಿದೆ ಅದು ಕಡ್ಡಾಯವಾಗಿ ನಿಷಿದ್ಧ ಅಂತ ನಾವು ಹೀಗೆ ತಿಳ್ಕೊಳ್ಬೇಕು. ಎಲ್ಲ ವಿದ್ವಾಂಸರ ಜೊತೆ ಸಮಾಲೋಚನೆ ಮಾಡಲಿಕ್ಕೆ ಅನುಕೂಲ ಆಯಿತು. ಆಯಾ ವಿದ್ವಾಂಸರಿಗೆ ಮತ್ತು ಆಯಾ ವಿದ್ವಾಂಸರಿಗೆ ಮಾರ್ಗದರ್ಶಕರಾದಂಥ, ನನಗೂ ಮಾರ್ಗದರ್ಶಕರಾದಂಥ ಪೇಜಾವರ ಮಠಾಧೀಶರು, ಉತ್ತಾದ ಮಠದ ಮಠಾಧೀಶರಿಗೆ ಈ ಮೂಲಕ ಕೃತಜ್ಞತೆಗಳು. ನಾಳೆ ಮಂಗಳ ಮಾಡುವಾಗ ಆಯಾ ವಿದ್ವಾಂಸರಿಗೆ ಮಠಾಧೀಶರಿಗೆ ಕೃತಜ್ಞತೆ ಹೇಳಲಿಕ್ಕೆ ಮರ್ತೋಗಿಬಿಡ್ತೀವಿ. ಮಂಗಳ ಮಾಡುವಂಥ ಪರಾತುರಿಯಲ್ಲಿರ್ತೀವಿ. ಈಗಲೇ ಹೇಳಿಬಿಡೋದು ಭಾಳ ಅನುಕೂಲ ಅಂತ ಕಾಣಿಸ್ತದೆ. ಈ ಆನಂದ ರಾಮಾಯಣದ ಈ ಶ್ಲೋಕ ಓದಿದಾಗ ಅವು ಗೊಂದಲ ಆಗಿರ್ತಾವೆ. ತಾಯಿ ಜೊತೆಗೂ ಕೂಡ ಊಟ ಮಾಡಬಾರ್ದು, ತಂದೆ ಹೆಂಡತಿ ಜೊತೆಗೂ ಕೂಡ ಊಟ ಮಾಡಬಾರ್ದು ಅಂದರೆ ಹೇಗೆ? ಉಚ್ಚಿಷ್ಟ ಭೋಜನ ಮಾಡಬಾರ್ದು ಅಂದರೆ ಸರಿ, ಜೊತೆಗೂ ಊಟ ಮಾಡಬಾರ್ದು ಅನ್ನೋದು ಒಳ್ಳೆ ಗೊಂದಲಕ್ಕೆ ಕಾರಣ ಆಗಿದೆಯಲ್ಲ ಅಂತ ಅವತ್ತು ನನಗೆ ಅನಿಸಿತ್ತು. ಆದರೆ ಈ ಎಲ್ಲ ವಿದ್ವಾಂಸರ ಜೊತೆಗೆ ಊಟ ಮಾಡಿದಾಗ ಉಚ್ಚಿಷ್ಟ ಭೋಜನವೂ ಸಲ್ಲದು, ಸಹಭೋಜನವೂ ಕೂಡ ಸಲ್ಲದು ಅಂತ ಹೀಗದು ಸ್ಪಷ್ಟವಾಗಿ ಅವರ ಮಾತಿನ ಮೂಲಕ ತಿಳಿದು ಬಂದಿದೆ. ಅದರ ಮೂಲಕ ಆನಂದ ರಾಮಾಯಣದ ಗೊಂದಲ ಏನಿದೆ ಅದು ಕೂಡ ಬಗೆಹರಿದಿದೆ. ಹೀಗೆ ಆನಂದ ರಾಮಾಯಣ ನಮಗೆ ಅನೇಕ ಧರ್ಮ ಸೂಕ್ಷ್ಮಗಳನ್ನು ತಿಳಿಸಿಕೊಟ್ಟಿದೆ. ಅದನ್ನು ತಿಳ್ಕೊಳ್ಳುವಂಥ ಅನುಕೂಲ ನಮಗೆ ಬಂದೊರಗಿದೆ ಅನ್ನುವಲ್ಲಿಗೆ ಇವತ್ತಿನ ಕಥೆ ಏನಿದೆ ಅದು ಮುಕ್ತಾಯ ಆಗಿದೆ.